ನಮಸ್ಕಾರ ಸ್ನೇಹಿತರೆ ಕರ್ನಾಟಕದ ಎಕನಾಮಿಕ್ ಸರ್ವೆ ಏನ್ ಮಾಡ್ತಾ ಇದೀವಿ. ಅದರ ನೆಕ್ಸ್ಟ್ ಭಾಗ 4ನೇ ಭಾಗಕ್ಕೆ ಬಂದ್ಬೋಣ. ಇಲ್ಲಿ ಪ್ರೀವಿಯಸ್ 1 2 3 ನೋಡಿಲ್ಲ ಅಂದ್ರೆ ನೋಡಿ, ಎಲ್ಲ ಲಿಂಕ್ಸ್ ಗಳನ್ನ ಕೊಡ್ತೀನಿ. ಪ್ಲೇಲಿಸ್ಟ್ ಇದೆ, ಪ್ಲೇಲಿಸ್ಟ್ ಹೋದ್ರೂ ಕೂಡ ನಿಮಗೆ ಸಿಗುತ್ತೆ. ನಮ್ಮ ಬಡ್ಜೆಟ್, ಎಕನಾಮಿಕ್ ಸರ್ವೆ, ಕೇಂದ್ರದ್ದು, ರಾಜ್ಯದ್ದು ಎಲ್ಲ ಕೂಡ ಸಿಗುತ್ತೆ. ಸೊ ಇವತ್ತು ನಾವು ಮಾಡ್ತಾ ಇರ್ತಕ್ಕಂಥದ್ದು ನೋಡಿ, ಆಲ್ರೆಡಿ ನಾವು ಈ 8 ಚಾಪ್ಟರ್ಸ್ ನ ಕಂಪ್ಲೀಟ್ ಮಾಡಿದೀವಿ. ಇವತ್ತು 9ನೇದು ಮಾಡೋಣ. ಓಕೆ, ಕೌಶಲ್ಯ, ಉದ್ಯಮಶೀಲತೆ, ಕಾರ್ಮಿಕ ಮತ್ತು ಉದ್ಯೋಗ. ವೆರಿ ಇಂಪಾರ್ಟೆಂಟ್. ಸ್ಕಿಲ್ ಡೆವಲಪ್ಮೆಂಟ್ ಅಂಡ್ ಎಂಟರ್ಪ್ರಿನರ್ಶಿಪ್ ಇದೆಯಲ್ಲ, ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಇದಿಲ್ಲದೆ ನಾವು ಈಗಿನ ಒಂದು ಟೆಕ್ನಾಲಜಿಗೆ ಸಂಬಂಧಪಟ್ಟಂತೆ ನಾವು ಸ್ಕಿಲ್ ಡೆವಲಪ್ ಮಾಡ್ಕೊಳ್ಳಿಲ್ಲ ಅಂದ್ರೆ ಆಗಲ್ಲ. ಒಂದು ಇದ್ರ ಜೊತೆಗೆ ನಾನು ಇದನ್ನ ತಗೋತಾ ಇಲ್ಲ ಇವತ್ತು, ಸುಸ್ಥಿರ ಅಭಿವೃದ್ಧಿ ಗುರಿಗಳನ್ನ ತಗೋತಾ ಇದ್ದೀನಿ. ಓಕೆ, 9 ಮತ್ತು 13ನೇ ಚಾಪ್ಟರ್ ನೋಡ್ತೀವಿ. ಯಾಕೆ ಹೇಳ್ತೀನಿ ಮುಂದೆ, ಯಾಕೆ ಕನೆಕ್ಟೆಡ್ ತಗೋತಾ ಇದ್ದೀನಿ ಅಂತ. ಇನ್ನು ಮಿಕ್ಕಿದ ನೆಕ್ಸ್ಟ್ ಇದರಲ್ಲಿ ನೋಡೋಣ. ಸೊ ಎಲ್ಲ ಲಿಂಕ್ಗಳನ್ನ ನಾನು ಇದೇ ವಿಡಿಯೋದ ಕೆಳಗೆ ಕೊಡ್ತೀನಿ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ. ಓಕೆ, ನಮ್ಮ ಟೆಲಿಗ್ರಾಮ್, ಇನ್ಸ್ಟಾಗ್ರಾಮ್ ಫಾಲೋ ಮಾಡ್ಕೊಂಡಿಲ್ಲ ಮಾಡ್ಕೊಳ್ತೀನಿ. ಪುನೀತ್ ಫೋರಂ ಅಂತೇಳಿ ಸರ್ಚ್ ಮಾಡಿದ್ರು ಸಿಗುತ್ತೆ. ಫೈನ್. ಇಲ್ಲಿ ಕೌಶಲ್ಯ, ಉದ್ಯಮಶೀಲತೆ ಮತ್ತು ಕಾರ್ಮಿಕ ಮತ್ತು ಉದ್ಯೋಗ. ನಮಗೆ ಗೊತ್ತಿದೆ ಮ್ಯಾನ್ ಪವರ್ ಇಸ್ ವೆರಿ ಇಂಪಾರ್ಟೆಂಟ್. ಹಾಗಾಗಿ ಸ್ಕಿಲ್ ಡೆವಲಪ್ಮೆಂಟ್ ಇಸ್ ಬೇಕು. ನಮ್ಮ ಜನಸಂಖ್ಯೆ ಸಂಖ್ಯೆ ಲಾಭಾಂಶ ಪಡ್ಕೋಬೇಕು ಅಂದ್ರೆ ಸ್ಕಿಲ್, ಇವಾಗಿನ ಟೆಕ್ನಾಲಜಿಗೆ ತಕ್ಕಂತೆ ಸ್ಕಿಲ್ ಡೆವಲಪ್ಮೆಂಟ್ ಬೇಕು. ಅದು ಕೈಗಾರಿಕೆಯಿಂದ ಆಗಿರ್ಬೋದು, ಅಥವಾ ಜಾಬ್ ಓರಿಯೆಂಟೆಡ್ ಕೋರ್ಸ್ ಅಲ್ಲಿ ಆಗಿರ್ಬೋದು, ಕೊಡ್ತಕ್ಕಂಥದ್ದಾಗಿರ್ಬೋದು, ಅಥವಾ ಬೇರೆ ಬೇರೆ ಪಬ್ಲಿಕ್ ಪ್ರೈವೇಟ್ ಪಾರ್ಟ್ನರ್ಶಿಪ್ ಅಲ್ಲಿ ಬೇರೆ ಬೇರೆ ಪಾಲುದಾರಿಕೆಗಳಿಗೆ ಒಂದು ಸ್ಕಿಲ್ ಡೆವಲಪ್ಮೆಂಟ್ ಮಾಡೋದಾಗಿರ್ಬೋದು. ಎಸ್ಪೆಷಲಿ ಗ್ರಾಮೀಣ ಮತ್ತು ನಗರದಲ್ಲಿ ಉದ್ಯೋಗಾವಕಾಶಗಳನ್ನ ಹೆಚ್ಚಿಗೆ ತರಕ್ಕೋಸ್ಕರ. ಹಾಗಾಗಿ ನಮ್ಮ ಜನಸಂಖ್ಯೆನ ಯುಟಿಲೈಸ್ ಮಾಡ್ಕೋಬೇಕು. ಇಲ್ಲಿ ಇನ್ನೊಂದು ಹೇಳ್ತಾರೆ, ಸುಸ್ಥಿರ ಅಭಿವೃದ್ಧಿ ಗುರುಗಳಿಂದ ಕರ್ನಾಟಕದ ಕೌಶಲ್ಯ ಅಭಿವೃದ್ಧಿ ಕಾರ್ಯತಂತ್ರದ ಜೋಡಣೆ ಅಂತ. ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ಸ್, ಪ್ರಮುಖವಾಗಿ 5 ಗೋಲ್ಸ್ ಗಳನ್ನ ಇಲ್ಲಿ ಹೇಳ್ತಾ ಹೋಗ್ತಾರೆ. ಒಂದು, ಇದು ಯಾಕೆ ಕನೆಕ್ಟ್ ಮಾಡ್ತಾರೆ ಗೊತ್ತಾ? ಎಲ್ಲಾ ಕಡೆ ಕನೆಕ್ಟ್ ಮಾಡಬಹುದು ಇದನ್ನ, ಸಸ್ಟೈನಬಲ್. ಹಂಗಾಗಿ ನಾನು ನಿಮ್ಗೆ ಹೇಳ್ತಾ ಇರೋದು ಸಸ್ಟೈನಬಲ್ ಗೋಲ್ಸ್ ನ ಯಾಕೆ ನಾನು ತಗೊಂಡೆ ಇದ್ರ ಜೊತೆ, ಈ ಚಾಪ್ಟರ್ ಜೊತೆ 13ನೇ ಚಾಪ್ಟರ್ ಅಂದ್ರೆ ದಿಸ್ ಇಸ್ ದ ವೆರಿ ಇಂಪಾರ್ಟೆಂಟ್. ಇಲ್ಲಿ ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ ಅಲ್ಲಿ ನಮಗೆ ಈಗ ಸ್ಕಿಲ್ ಡೆವಲಪ್ಮೆಂಟ್ ಅಂದ್ರೆ ಏನರ್ಥ? ಸ್ಕಿಲ್ ಯಾಕೆ ಡೆವಲಪ್ ಮಾಡಬೇಕು, ಉದ್ಯೋಗ ಯಾಕೆ ಹೆಚ್ಚಿಸ್ಬೇಕು, ಅವರ ಬಡತನ ಇದ್ರೆ ಮುಂದಕ್ಕೆ ಬರ್ತಾರೆ, ಕೆಲಸ ಸಿಗುತ್ತೆ, ಆರ್ಥಿಕತೆ ಬರುತ್ತೆ. ಓಕೆ, ಮತ್ತೆ ಗಂಡು ಹೆಣ್ಣು ಅನ್ನೋದು ಭೇದ ಭಾವ ಇರಲ್ಲ. ಆಯ್ತಾ? ಲಿಂಗ ನೋಡಿ, ಅದನ್ನೇ ಹೇಳ್ತಾ ಇರೋದು. ಬಡತನ ಮುಕ್ತ ಅಂದ್ರೆ ಇಲ್ಲಿ ಯುವ ನಿಧಿ ಯೋಜನೆ ತಂದಿದ್ದೀವಿ ನಾವು ಅನ್ನೋದು ಇದ್ರ ಬಗ್ಗೆ ಹೇಳ್ತಾ ಹೋಗ್ತಾರೆ ಸರ್ಕಾರ. ಅಂದ್ರೆ ಏನೇನ್ ಕಾರ್ಯಕ್ರಮ ಹಮ್ಮಿಕೊಂಡಿದೀವಿ ಈ ಬಡತನ ಮುಕ್ತ ಮಾಡಕ್ಕೆ ಅಂತ. ಇದರಲ್ಲಿ ಶಿಕ್ಷಣದಿಂದ ಆಗಿ ಉದ್ಯೋಗ ಸಿಗಲ್ಲ ಅಂದ್ರೆ ಆ ಒಂದು ಟ್ರಾನ್ಸಿಷನ್ ಝೋನ್ ಅಲ್ಲಿ ನಾವು ಯುವ ನಿಧಿ ಕೊಟ್ಟಿದೀವಿ ಅಂತ ಹೇಳ್ತಾರೆ. ಗುಣಮಟ್ಟದ ಶಿಕ್ಷಣ ವೆರಿ ಇಂಪಾರ್ಟೆಂಟ್. ಓಕೆ, ಗುಣಮಟ್ಟದ ಶಿಕ್ಷಣ ನಮ್ಗೆ ಕೊಡ್ಬೇಕು ಅಂತ ಹೇಳಿ IIT-ಗಳಲ್ಲಿ, GTTC-ಗಳಲ್ಲಿ ನಾವು ಕಲಿಕೆ ಜೊತೆಗೆ ಸ್ಕಿಲ್ ಡೆವಲಪ್ಮೆಂಟ್ ಮಾಡ್ತಾ ಇದ್ದೀವಿ ಅಂತಕ್ಕಂಥದ್ದು. ಓಕೆ, ನಾನು ಹೇಳ್ತೀನಿ, ಇಲ್ಲಿ ತೋರಿಸ್ತೀನಿ ನಿಮಗೆ. ಒಂದು, ಬಡತನ ನಿರ್ಮೂಲನೆ, ಗುಣಮಟ್ಟದ ಶಿಕ್ಷಣ, ಲಿಂಗ ಸಮಾನತೆ. ಓಕೆ, 17 ಗುರಿಗಳು ಗೊತ್ತಿರಬೇಕು. 17ನೇ ಬಿಡಿ, 16 ತನಕ ಗೊತ್ತಿರಬೇಕು ನಿಮ್ಗೆ. ಲಿಂಗ ಸಮಾನತೆ, ಮತ್ತೆ ಗೌರವಯುತ ಕೆಲಸ ಮತ್ತು ಆರ್ಥಿಕ ಬೆಳವಣಿಗೆ. ಓಕೆ, ಸ್ಕಿಲ್ ಡೆವಲಪ್ಮೆಂಟ್ ಮಾಡಿ ಎಂಟರ್ಪ್ರಿನರ್ಶಿಪ್ ಅಲ್ವಾ ಸರ್, ಅವ್ರಿಗೆ ಉದ್ಯೋಗ ಕೊಡ್ತಕ್ಕಂಥದ್ದಾಗಬಹುದು. ಗೌರವಯುತ ಉದ್ಯೋಗ, ಯೋಗ್ಯ ಉದ್ಯೋಗ ಆಗಿರಬೇಕು. ಮತ್ತೆ ಉದ್ಯಮ ಆವಿಷ್ಕಾರ ಮತ್ತು ಮೂಲಸೌಕರ್ಯ ಅಂತ ಕರಿತೀವಿ. ಸೊ ಇನ್ಫ್ರಾಸ್ಟ್ರಕ್ಚರ್ ಅಂಡ್ ಎಂಟರ್ಪ್ರಿನರ್ಶಿಪ್ ಅಂಡ್ ರಿಸರ್ಚ್ ಅವೆಲ್ಲ ಕೂಡ ಇದರಲ್ಲಿ ಬರುತ್ತೆ, ನಾವೀನ್ಯತೆ, ಮೂಲಸೌಕರ್ಯ ಅಂತ. ಸೊ ಗುಣಮಟ್ಟದ ಶಿಕ್ಷಣ ಆಯ್ತು. ಲಿಂಗ ಸಮಾನತೆ ನೋಡಿ, ಬರೀ ಹುಡುಗರಿಗೆ ಅಥವಾ ಗಂಡಸರಿಗೆ ಅಂತಲ್ಲ, ಮಹಿಳೆಯರನ್ನು ಕೇಂದ್ರವಾಗಿಟ್ಕೊಂಡು ಅವರನ್ನು ಮುನ್ನೆಲೆ ತಗೊಂಡು ಈಕ್ವಲ್ ಆಪರ್ಚುನಿಟೀಸ್ ಕೊಟ್ಟು ಸಾಮಾಜಿಕವಾಗಿ ಮಹಿಳೆಯರನ್ನ ಆರ್ಥಿಕವಾಗಿ ಸಬಲೀಕರಣ ಮಾಡ್ತಕ್ಕಂಥದ್ದು ಇದು ಕೂಡ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಯೋಗ್ಯ ಕೆಲಸ ಮತ್ತು ಆರ್ಥಿಕ ಬೆಳವಣಿಗೆ. ಸೊ ಇವೆಲ್ಲ ಕೊಟ್ಟ ಮೇಲೆ ಸ್ಕಿಲ್ ಡೆವಲಪ್ಮೆಂಟ್ ಅವ್ರಿಗೆ ಕೆಲಸ ಸಿಗ್ಬೇಕಲ್ಲ. ಸೊ ಅದಕ್ಕೆ ಏನ್ ಬೇಕು ಅದನ್ನ ಮಾಡ್ತಕ್ಕಂಥದ್ದು. ಮತ್ತೆ ಕೈಗಾರಿಕಾ ನಾವೀನ್ಯತೆ, ಮೂಲಸೌಕರ್ಯ. ಸೊ ಅವ್ರ ಕೆಲಸ ಸಿಗ್ಬೇಕು ಅಂದ್ರೆ ಕೈಗಾರಿಕೆಗಳಿರಬೇಕು ಅಲ್ವಾ ಸರ್, ಅದಕ್ಕೇನು ಮೂಲಸೌಕರ್ಯ ಬೇಕು, ರಿಸರ್ಚ್ ಏನಾಗಬೇಕು, ಹೂಡಿಕೆಗಳೇನಾಗಬೇಕು. ಹೀಗೆ ಕರ್ನಾಟಕ ಕೌಶಲ್ಯ ಅಭಿವೃದ್ಧಿ ನೀತಿ ಅಂತ ಮಾಡಿದ್ದಾರೆ. ಅದು ಮುಂದೆ ಹೋದನ ಈ ಒಂದು ಅಡಿಯಲ್ಲಿ ಸುಸ್ಥಿರ ಅಭಿವೃದ್ಧಿಗಳೊಳಗೆ ಸಂಯೋಜನೆ ಮಾಡಿ ಮುನ್ನಡೆಗೆ ತರಬೇಕು ಅಂತಕ್ಕಂಥದ್ದು ಗುರಿಯಾಗಿರಿಸಿಕೊಂಡಿರ್ತಕ್ಕಂಥ ಸರ್ಕಾರ. ಇನ್ನು 2030 ದೀರ್ಘಾವಧಿ ದೃಷ್ಟಿಕೋನ. ಓಕೆ, ಅವರ ಒಂದು ವಿಷನ್ ನೋಡಿದ್ರೆ ಲಾಂಗ್ ಟರ್ಮ್ ವಿಷನ್ 2030 ಏನೇನ್ ಮಾಡ್ಬೇಕು ಅಂತ. ಓಕೆ, ಕರ್ನಾಟಕ ಜ್ಞಾನ ಆಯೋಗದ ವರದಿ ಪ್ರಕಾರ ಓಕೆ, ನಾವು 2030 80.64% ನಾವು 10 ವರ್ಷಗಳ ಶಾಲಾ ಶಿಕ್ಷಣನ ಪೂರ್ಣಗೊಳಿಸಬೇಕು. ಎಲ್ಲಾ ಮಕ್ಕಳುಗಳು ಏನು 10 ವರ್ಷದ ತನಕ ಮಿನಿಮಮ್ 80% ರೀಚ್ ಮಾಡ್ಬೇಕು ಅನ್ನೋದು ಇದರ ಒಂದು ವಿಷನ್ ಇಟ್ಕೊಂಡಿದೀವಿ. ಓಕೆ, ಒಂದು ದೃಷ್ಟಿಕೋನ ಇಟ್ಕೊಂಡಿದ್ದೀವಿ, ದೀರ್ಘಾವಧಿ ಗುರಿಗಳು. ಓಕೆ, ಮತ್ತೆ ಔಪಚಾರಿಕ ವೃತ್ತಿಪರ ತರಬೇತಿ, ಜಾಬ್ ಓರಿಯೆಂಟೆಡ್ ಕೋರ್ಸ್, ಮೂಲಸೌಕರ್ಯ, ಸಾಮರ್ಥ್ಯ, ಇವೆಲ್ಲ ತರಬೇತಿಗಳನ್ನ ಏನ್ ಕೊಡ್ತೀವಲ್ಲ, ಅದು ಮಕ್ಕಳ ಒಂದು ಇದಕ್ಕೆ ತರಬೇತಿ ಕೊಟ್ಟು ಅವ್ರಿಗೆ ಸ್ಕಿಲ್ ಡೆವಲಪ್ ಮಾಡಿ ಇದನ್ನ ಹೆಚ್ಚಿಗೆ ಮಾಡೋದು ಪರ್ಸೆಂಟೇಜ್ 60% ಗೇರಿಸ್ಕೋಬೇಕು 2030. ಅದು ಒಂದು ಟಾರ್ಗೆಟ್ ಇಟ್ಕೊಂಡಿದ್ದೀವಿ. ಓಕೆ,
ಮತ್ತೆ ಶಾಲೆಗಳಲ್ಲಿ ಉನ್ನತ ಶಿಕ್ಷಣಗಳಲ್ಲಿ ಅತ್ಯಂತ ಹೆಚ್ಚು ದಾಖಲಾತಿ ಆಗಬೇಕು. ಗ್ರಾಸ್ ಎನ್ರೋಲ್ಮೆಂಟ್ ರೇಷಿಯೋ GER ಅಂತ ಕರಿತೀವಿ. ಅದು 2030 ನಮಗೆ 70% ಹೆಚ್ಚಿಸಬೇಕು ಅಂತಕ್ಕಂಥದ್ದು. ಓಕೆ. ಮತ್ತೆ ಪ್ರತಿ ರಾಜ್ಯದ ಮಗುವಿಗೆ ವೃತ್ತಿಪರ ಶಿಕ್ಷಣ ತರಬೇತಿ 3 ರಿಂದ 6 ತಿಂಗಳ ಸಮಾನ ಅವಕಾಶ ಒದಗಿಸುವುದು. ಉನ್ನತ ಶಿಕ್ಷಣ ಪಡೆಯಲು ಸಾಧ್ಯವಾಗದ ಪ್ರತಿ ಮಗುವಿಗೆ, ಅಂದ್ರೆ ಈಗ ಹೈಯರ್ ಕೋರ್ಸ್ ಮಾಡೋಕ್ಕಾಗಿಲ್ಲ ಅಂದ್ರೆ ಜಾಬ್ ಓರಿಯೆಂಟೆಡ್ ಕೋರ್ಸ್ ಆಗಿರ್ಬೋದು, ಅದರಿಂದ ಜಾಬ್ ಸಿಗಬೇಕು ಅವ್ರಿಗೆ, ಅಂತ ಸ್ಕಿಲ್ ಡೆವಲಪ್ಮೆಂಟ್ ಗಳನ್ನ ಕೊಡ್ತಕ್ಕಂಥದ್ದು. ಇವೆಲ್ಲ ದೃಷ್ಟಿಕೋನ ಇಟ್ಕೊಂಡಿರೋದು 2030 ತನಕ. ಇದೆಲ್ಲ ವೆರಿ ಇಂಪಾರ್ಟೆಂಟ್ ಸ್ನೇಹಿತರೆ. ಇನ್ನು ಈ ಒಂದೆಲ್ಲ ಇಟ್ಕೊಂಡು ಟ್ರೈನಿಂಗ್ ಎಲ್ಲ, ಸ್ಕಿಲ್ ಡೆವಲಪ್ಮೆಂಟ್ ಅಂದ್ರೆ ಟ್ರೈನಿಂಗ್ ಕೊಡಬೇಕು. ಹಾಗಾಗಿ ಯಾವ ಒಂದು ಸಂಸ್ಥೆಗಳಿವೆ ನಮ್ಮ ಕರ್ನಾಟಕದಲ್ಲಿ ಅಂತ ನೋಡಿದ್ರೆ, ಕೈಗಾರಿಕೆ ತರಬೇತಿ ಉದ್ಯೋಗ ಇಲಾಖೆ ಇದೆ. ಮೊದಲು ರೂಟ್ ಸೆಟ್ ಇತ್ತು, ಧರ್ಮಸ್ಥಳದ ಜೊತೆ ನಾವು ಇದು ಮಾಡ್ಕೊಂಡು ಮಾಡ್ತಾ ಇದ್ವಲ್ಲ, ಅದೇ ತರ ಇಲ್ಲಿ ಸರ್ಕಾರದ್ದು ಕೈಗಾರಿಕಾ ತರಬೇತಿ ಉದ್ಯೋಗ ಇಲಾಖೆ ಇದೆ, ಕರ್ನಾಟಕ ಕೌಶಲಾಭಿವೃದ್ಧಿ ನಿಗಮ ಇದೆ, ಕರ್ನಾಟಕ ಕೌಶಲಾಭಿವೃದ್ಧಿ ಪ್ರಾಧಿಕಾರ ಇದೆ, ಸಿಡ್ಯಾಕ್ ಇದೆ, ವೆರಿ ಇಂಪಾರ್ಟೆಂಟ್, GTTC ಇದೆ, KGTTI ಇದೆ. ಸೊ ಭಾರತ ರತ್ನ ಮೋಕ್ಷಗುಣ ವಿಶ್ವೇಶ್ವರ ತರಬೇತಿದಾರರ ಸಂಸ್ಥೆ ಅಂತಿದೆ. ಸೊ ಇವೆಲ್ಲಗಳನ್ನ ಇಟ್ಕೊಂಡು ರಾಷ್ಟ್ರೀಯ ಜೀವನೋಪಾಯ ಮಿಷನ್ ಆಗಿರ್ಬೋದು, ಸೊ ಇವೆಲ್ಲ ಇಟ್ಕೊಂಡು ನಾವು ಮಾಡ್ತೀವಿ ಅಂತ. ಇನ್ನು ಯೋಜನೆಗಳನ್ನ ಏನೇನ್ ಮಾಡಿದೀವಿ, ಯುವನಿಧಿ ಯೋಜನೆ, ಅವ್ರಿಗೆ ಒಂದು ಸ್ಕಿಲ್ ಸಿಕ್ಕಿರಲ್ಲ ಅವ್ರಿಗೆ, ಈಗ ಪಾಸ್ ಔಟ್ ಆಗಿದ್ದಾರೆ, ಸಿಕ್ಕಿಲ್ಲ. ಸೊ ಹಾಗಾಗಿ ಅವ್ರಿಗೆ 3,000 ರೂಪಾಯಿ ತನಕ ಡಿಗ್ರಿ ಅಥವಾ ಸ್ನಾತಕೋತ್ತರ ಮಾಸ್ಟರ್ ಡಿಗ್ರಿ ಮಾಡಿರೋರಿಗೆ ಅವರ 2023, 24, 25ರಲ್ಲಿ ಸ್ನಾತಕೋತ್ತರ ಪದವಿ ಪೂರ್ಣಗೊಳಿಸಿದವರಿಗೆ ಕೊಡ್ತಕ್ಕಂಥದ್ದು. ಅದೇ ರೀತಿ ಡಿಪ್ಲೊಮಾ ಮಾಡಿರೋರಿಗೆ 1,500 ಮಾಸಿಕ ಭತ್ಯೆ ಕೊಡ್ತಕ್ಕಂಥದ್ದು 2 ವರ್ಷ ತನಕ ನೆಕ್ಸ್ಟ್. ಓಕೆ. ಸೊ ಅದು ಮತ್ತೆ ಟಾಟಾ ಉದ್ಯೋಗ ಯೋಜನೆ. ಈ ಟಾಟಾ ಒಂದು ಟೆಕ್ನಾಲಜೀಸ್ ಲಿಮಿಟೆಡ್ ಜೊತೆ ಒಗ್ಗೂಟಿ, ಅವರ ಒಂದು ಅದರ್ ಕಂಪ್ನೀಸ್ಗಳ ಗ್ರೂಪ್ ಆಫ್ ಕಂಪ್ನೀಸ್ ಜೊತೆ ಒಗ್ಗೂಡಿ ನಮ್ಮಲ್ಲಿರ್ತಕ್ಕಂಥ ಒಂದು ITI ಆಗಿರ್ಬೋದು, ಬೇರೆ ಬೇರೆ ಒಂದು ಸಂಸ್ಥೆಗಳನ್ನ ಮೇಲ್ದರ್ಜೆಗೇರಿಸಿದೆ. ITI, GTTC ಅಂತದನ್ನೆಲ್ಲ ಮೇಲ್ದರ್ಜೆಗೇರಿಸಿ ಆ ಕೋರ್ಸ್ಗಳನ್ನ ವಿವಿಧ ರೀತಿಯಾದ ಈಗಿನ ಟೆಕ್ನಾಲಜಿಗೆ ತಕ್ಕಂತೆ ಕೋರ್ಸ್ಗಳನ್ನ ಲಾಂಚ್ ಮಾಡ್ತಕ್ಕಂಥದ್ದು. ಓಕೆ. ಮತ್ತೆ ಮುಖ್ಯಮಂತ್ರಿ ಕೌಶಲ ಕರ್ನಾಟಕ ಯೋಜನೆ. ಈಗ ಹೆಂಗೆ ನಾವು ನಾನು ನಿಮ್ಗೆ ಆಲ್ರೆಡಿ ಹೇಳ್ತಾ ಇದ್ದೀನಿ ಈ ಒಂದು ಸೀರೀಸ್ ಅಲ್ಲಿ, ಸೆಂಟ್ರಲ್ ಗೌರ್ಮೆಂಟ್ ನ ತಗೊಳ್ಳ. ಈಗ ಸೆಂಟ್ರಲ್ ಗೌರ್ಮೆಂಟ್ ನಿಮ್ಗೆ ಪ್ರಧಾನಮಂತ್ರಿ ಕೌಶಲ್ಯ ವಿಕಾಸ ಯೋಜನೆ ಅಂತಿದೆ, ಅದನ್ನ ಮೆನ್ಷನ್ ಮಾಡಕ್ ಹೋಗಲ್ಲ. ಬಟ್ ಮುಖ್ಯಮಂತ್ರಿ ಕೌಶಲ್ಯ ಕರ್ನಾಟಕ ಯೋಜನೆ ಏನಿದೆ, ಇದು ರಾಜ್ಯದ ಯುವಕರಿಗೆ ಉದ್ಯಮ ಸಂಬಂಧಿತ ತರಬೇತಿ ಕೊಡ್ತಕ್ಕಂಥದ್ದು, ಉದ್ಯೋಗಾವಕಾಶಗಳು, ಉದ್ಯಮಶೀಲತಾ ಬೆಂಬಲ ಕೊಡಕ್ಕೋಸ್ಕರ 18 ರಿಂದ 35 ವರ್ಷ ವಯಸ್ಸಿನ ಯುವಕರನ್ನು ಮಾರುಕಟ್ಟೆ ಚಾಲಿತ ಕೌಶಲ್ಯ, ಮರುಕೌಶಲ್ಯ, ರೀಸ್ಕಿಲ್ ಡೆವಲಪ್ಮೆಂಟ್, ಮಾರ್ಕೆಟ್ ಓರಿಯೆಂಟೆಡ್ ಸ್ಕಿಲ್ ಡೆವಲಪ್ಮೆಂಟ್ ಅಂತಿಲ್ಲ, ಮಾರ್ಕೆಟ್ ಅಲ್ಲಿ ಏನ್ ಬೇಕು ಆ ಸ್ಕಿಲ್ ಡೆವಲಪ್ಮೆಂಟ್ ಮಾಡೋದು. ಓಕೆ. ಇವುಗಳನ್ನೆಲ್ಲ ಗುರುತಿಸಿಕೊಂಡು ಅವರ ಯೋಗ್ಯ ಉದ್ಯೋಗ ಪಡೆಯಲು ಸಮರ್ಥರಾಗಿ ಮಾಡುವುದು ಇದರ ಉದ್ದೇಶ. ಇದಕ್ಕೆ ಏನ್ ಮಾಡ್ತಾರೆ, ತರಬೇತಿ ಸಂಸ್ಥೆಗಳು, ತರಬೇತಿದಾರಗಳು ಈ ತರಗಳನ್ನ ಮುಖಾಂತರ ಪ್ರೋತ್ಸಾಹ ಕೊಡ್ತಕ್ಕಂಥ, ಗುಣಮಟ್ಟ ತರಬೇತಿಗಳನ್ನ ಕೊಡ್ತಕ್ಕಂಥದ್ದು ಇದರ ಅಡಿಯಲ್ಲಿ ಬರ್ತಕ್ಕಂಥದ್ದು. ಇದೀಗ 2.0 ಕೂಡ ಮಾಡಿದ್ದಾರೆ. ಕರ್ನಾಟಕ ರಾಜ್ಯ ಕೌಶಲ್ಯ ಅಭಿವೃದ್ಧಿ ನೀತಿ ಅಡಿ ಮುಖ್ಯಮಂತ್ರಿ ಕರ್ನಾಟಕ ಕೌಶಲ್ಯ ಯೋಜನೆ 2.0 ಅಂತ. ಓಕೆ. 2.0 ಏನ್ ಹೇಳುತ್ತೆ, ಇದು ಕೌಶಲ್ಯ ಅಭಿವೃದ್ಧಿನ ಮೇಲಿಂದ ಕೆಳಗೆ ಮಾಡೋದ್ ಬೇಡ, ಕೆಳಗಿಂದ ಮೇಲೆ, ಬಾಟಮ್ ಟು ಟಾಪ್ ಅಪ್ರೋಚ್ ಮಾಡಬೇಕು ಅಂತ ಹೇಳ್ತೇವೆ. ಬಾಟಮ್ ಟು ಟಾಪ್ ಅಪ್ರೋಚ್ ಅಂದ್ರೆ ಏನರ್ಥ ಹೇಳ್ತೀರಾ? ವಾಟ್ ಇಸ್ ಬಾಟಮ್ ಟು ಟಾಪ್ ಅಪ್ರೋಚ್ ಸ್ಕಿಲ್ ಡೆವಲಪ್ಮೆಂಟ್ ಹೇಳ್ತೀರಾ? ಅಂದ್ರೆ ತರಬೇತಿ ಕೊಡೋದು ಒಂದ್ ಕಡೆ, ನೀವು ಎಲ್ಲ ಆದ್ಮೇಲೆ ಕೊಡೋದ್ ಬದಲು ಅವ್ರಿಗೆ ಶಿಕ್ಷಣ ಜೊತೆನೆ ಕೊಡಿ ಅಂತ. ಓಕೆ. ಅಂದ್ರೆ ಅವ್ರು ಏನ್ ಓದ್ತಾ ಇರ್ತಾರೆ ಶಿಕ್ಷಣದಲ್ಲಿ, ಅಲ್ಲೇನೆ ನಿಮ್ಗೆ ಏನೇನ್ ಬೇಕು ಸ್ಕಿಲ್ ಡೆವಲಪ್ಮೆಂಟ್, ಈಗಿನ ಮಾರ್ಕೆಟ್ ಓರಿಯೆಂಟೆಡ್ ಕೋರ್ಸ್ಗಳೇನಿದೆ, ಓಕೆ, ಏನೇನು ಅವ್ರು ಚೂಸ್ ಮಾಡ್ಕೋಬಹುದು ಅದನ್ನ ಅಲ್ಲೇ ಕೊಡೋದು, ಬಾಟಮ್ ಟು ಟಾಪ್ ಅಪ್ರೋಚ್ ಮಾಡ್ತಕ್ಕಂಥದ್ದು. ಇದನ್ನ ಇವಾಗ ಅವರು ಒಂದು ಉದ್ದೇಶ ಇಟ್ಕೊಂಡು ಈ ಮುಖ್ಯಮಂತ್ರಿ ಕರ್ನಾಟಕ ಕೌಶಲ್ಯ ಯೋಜನೆ 2.0 ಮಾಡಿರ್ತಕ್ಕಂಥದ್ದು. ನೋಡಿ, ಇವೆಲ್ಲ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ಸ್ ಸ್ನೇಹಿತರೆ. ಓಕೆ. ಜೊತೆಗೆ ಈ ಕೌಶಲ್ಯ ಪೂರ್ಣ ಪ್ರತಿಭೆಗಳನ್ನು ಜಾಗತಿಕ ಕೇಂದ್ರವಾಗಿ ಮಾಡೋದು 2032ರಲ್ಲಿ ಕರ್ನಾಟಕವನ್ನ USD 1 ಟ್ರಿಲಿಯನ್ ಆರ್ಥಿಕತೆ ದೃಷ್ಟಿಕೋನ ಇಟ್ಕೊಂಡು ಈ ಒಂದು ರಾಜ್ಯ ಕೌಶಲ್ಯ ಅಭಿವೃದ್ಧಿ ನೀತಿಯನ್ನ ಪ್ರಕಟಿಸಿದ್ದಾರೆ. ಅದ್ರ ಬಗ್ಗೆ ಹೇಳ್ತಾ ಹೋಗ್ತಾರೆ. ನಾವು ಭಾರತ ಕೌಶಲ್ಯ ಸ್ಪರ್ಧೆಯಲ್ಲಿ ಕರ್ನಾಟಕದಿಂದ 62 ಜನ ಭಾಗವಹಿಸಿ 48 ಜನಕ್ಕೆ ಪದಕ ಪಡೆದಿದ್ದಾರೆ. ಕರ್ನಾಟಕ ರಾಷ್ಟ್ರದ 2ನೇ ಸ್ಥಾನ ಗಳಿಸಿದೆ ಅಂತೆಲ್ಲ ಹೇಳ್ತಾರೆ. ಅದೆಲ್ಲ ಇಂಪಾರ್ಟೆಂಟ್. ಅದ್ ಬಿಟ್ರೆ ಇನ್ನು ಮಹಿಳೆಯರಿಗೆ ಅಕ್ಕ ಕೆಫೆನ ತಂದಿರತಕ್ಕಂಥದ್ದು. ಅಕ್ಕ ಕೆಫೆ ಅಂದ್ರೆ ಏನೋ, ಮಹಿಳೆಯರು ನಡೆಸ್ತಕ್ಕಂಥ ಕೆಫೆ. ಅದರಲ್ಲಿ 62 ಟಾರ್ಗೆಟ್ ಇಟ್ಕೊಂಡಿದ್ರೆ, ಆಲ್ರೆಡಿ 25 ಚಾಲ್ತಿಯಲ್ಲಿ, ಇನ್ನು 26 ನವೀಕರಣ ಹಂತದಲ್ಲಿದೆ ಅಂತ ಹೇಳ್ತಾರೆ. ಮತ್ತೆ ನಲ್ ಜಲ ಮಿತ್ರ ಅಂತ. ನಲ್ ಜಲ್ ಮಿತ್ರ ಅಂದ್ರೆ ಏನು, ಸ್ವಸಹಾಯ ಗುಂಪುಗಳ ಒಂದು ಮಹಿಳೆಯರ ಸೆಲ್ಫ್ ಹೆಲ್ಪ್ ಗ್ರೂಪ್ಸ್ ಅಂತ ಇದೆಯಲ್ಲ, ಅವ್ರಿಗೆ ತರಬೇತಿ ಕೊಡ್ತಕ್ಕಂಥದ್ದು. ಈ ತರಬೇತಿ ಅಡಿಯಲ್ಲಿ ಅವ್ರಿಗೆ ಏನೇನು ಉದ್ಯೋಗ ಮಾಡಬಹುದು, ಸ್ವಂತ ಉದ್ಯೋಗ, ಅದಕ್ಕೆ ಮಾಡ್ತಕ್ಕಂಥದ್ದು. ಮತ್ತೆ ಕಲಿಕೆ ಜೊತೆ ಕೌಶಲ್ಯ, ನಾನು ನಿಮ್ಗೆ ಆಲ್ರೆಡಿ ಹೇಳ್ದೆ ಇದ್ರ ಬಗ್ಗೆ. ಅವ್ರು ವ್ಯಾಸಂಗ ಮಾಡ್ಬೇಕಾದ್ರೆ ಅವ್ರಿಗೆ ಕೌಶಲ್ಯವನ್ನ, ಈಗ ಡಿಗ್ರಿ ಪಾಸ್ ಮಾಡಿ ಅವರು BA BCom ಈ ತರ ಮಾಡ್ಕೊಬಂದು ಹೊರಗಡೆ ಅವರು ಬೇರೆ ಬೇರೆ ಕೋರ್ಸ್ಗಳನ್ನ, ಜಾಬ್ ಓರಿಯೆಂಟೆಡ್ ಕೋರ್ಸ್ಗಳು ಮತ್ತೆ ಸಾಫ್ಟ್ವೇರ್ ಗಳನ್ನ ಕಲಿಯೋದ್ ಬದಲು ಅಲ್ಲೇ ಇನ್ಕ್ಲೂಡ್ ಮಾಡುವಂತದ್ದು ಆಗ್ಬೇಕು, ಕಲಿಕೆ ಜೊತೆ ಕೌಶಲ್ಯ. ಓಕೆ. ಮತ್ತೆ ಕರ್ನಾಟಕ ವೃತ್ತಿ ಯೋಜನೆ ಅಂತ ಹೇಳಿ, ಇದ್ರ ಪ್ರಕಾರ ಏನು ಅಂತಂದ್ರೆ, ನನ್ನ ವೃತ್ತಿ ನನ್ನ ಆಯ್ಕೆ ಅಂತ.
8ರಿಂದ 12ನೇ ತರಗತಿವರೆಗೆ ಸರ್ಕಾರ ಶಾಲೆ ವಿದ್ಯಾರ್ಥಿಗಳಿಗೆ ಅವರಿಗೆ ಯಾವ್ಯಾವ ವೃತ್ತಿ ಇದೆ, ಯಾವ್ಯಾವ್ದು ನಿಮಗೆ ಇಷ್ಟ, ಅದಕ್ಕೆ ತಕ್ಕಂತೆ ಏನೇನು ಬೇಕು ಅದನ್ನ ಆ ಶಾಲೆಗಳಲ್ಲೇ ತರಬೇತಿಗಳನ್ನು ಕೊಡ್ತಕ್ಕಂಥದ್ದು. ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಕರ್ನಾಟಕ ವೃತ್ತಿ ಯೋಜನೆ ನನ್ನ ವೃತ್ತಿ ನನ್ನ ಆಯ್ಕೆ ಕಾರ್ಯಕ್ರಮ ಎಷ್ಟನೇ ತರಗತಿಯಿಂದ ಎಷ್ಟನೇ ತರಗತಿ ತನಕ ಅದನ್ನ ನೋಡ್ಕೊಳ್ಳಿ ಸ್ನೇಹಿತರೆ, ವೆರಿ ಇಂಪಾರ್ಟೆಂಟ್ ಇದು. ನಾನು ಹೇಳ್ತಾರೆ ಅರ್ಥ ಆಗ್ತಿದೆಯಲ್ಲ. ಇನ್ನು ಇದು ಬಿಟ್ರೆ ನಮಗೆ ಬಿಸಿ ಸಖಿ ಡಿಜಿಪೇ ಸಖಿ ಇದ್ರ ಬಗ್ಗೆ ಎಕ್ಸಾಮ್ ಅಲ್ಲಿ ಕೇಳುವಂತ ಚಾನ್ಸಸ್ ಇದೆ. ಬಿಸಿ ಸಖಿ ಡಿಜಿಪೇ ಸಖಿ ಅಂದ್ರೇನು? ಬಿಸಿ ಅಂತಕ್ಕಂಥದ್ದು ಏನಿದೆಯಲ್ಲ ಅದು ನಿಮಗೆ ಬಿಸ್ನೆಸ್ ಕರೆಸ್ಪಾಂಡೆನ್ಸ್ ಅಂತ, ಅದನ್ನ ಶಾರ್ಟ್ ಆಗಿ ಬಿಸಿ ಅಂತ ಕೊಟ್ಟಿದ್ದಾನೆ ಅಷ್ಟೇ. ಇಲ್ಲಿ ನೋಡಿ ತೋರಿಸ್ತೀನಿ. ಬಿಸ್ನೆಸ್ ಡಿಜಿಪೇ ಸಖಿಗಳು ಅಂದ್ರೆ ಏನಂದ್ರೆ, ಈಗ ಹಳ್ಳಿಗಳಲ್ಲಿ ಬ್ಯಾಂಕಿಂಗ್ ವ್ಯವಸ್ಥೆ ಇರಬೇಕು. ಆ ಬ್ಯಾಂಕಿಂಗ್ ವ್ಯವಸ್ಥೆ ಜೊತೆಗೆ ಎಲ್ಲಾ ರೀತಿಯಾದ ವಿಮೆ, ಪಿಂಚಣಿ ಈ ತರದ್ದು ಆನ್ಲೈನ್ ಮುಖಾಂತರ ಅವ್ರಿಗೆ ಹೆಲ್ಪ್ ಮಾಡಬೇಕು. ಯಾಕಂದ್ರೆ ಗೊತ್ತಿರೋದಲ್ಲ ಸರ್ ಟೆಕ್ನಾಲಜಿ, ಹಾಗಾಗಿ ಅವ್ರಿಗೆ ಹೆಲ್ಪ್ ಮಾಡೋಕ್ಕೋಸ್ಕರ ಒಂದಷ್ಟು ಜನ ಮಹಿಳೆಯರ ಸ್ವಸಹಾಯ ಗುಂಪು ಸದಸ್ಯರನ್ನ ಬಿಸ್ನೆಸ್ ಕರೆಸ್ಪಾಂಡೆಂಟ್ ಏಜೆಂಟ್ಗಳಾಗಿ ಸೇರಿಸ್ಕೊಳ್ತಕ್ಕಂಥದ್ದು. ಓಕೆ, ಹಾಗೆ ಡಿಜಿಪೇ ಸಖಿನ ಡಿಜಿಟಲ್ ಪೇಮೆಂಟ್ಗಳನ್ನ ಗ್ರಾಮ ಪಂಚಾಯತಿಗಳ ಮುಖಾಂತರ ಈ ಒಂದಷ್ಟು ಸ್ವಸಹಾಯ ಸಂಘಗಳ ಮಹಿಳೆಯರ ಮುಖಾಂತರ ಅದನ್ನ ಮುನ್ನೆಲೆಗೆ ತರ್ತಕ್ಕಂಥದ್ದು, ತರಬೇತಿ ಕೊಡ್ತಕ್ಕಂಥದ್ದು, ಇವೆಲ್ಲ ಮಾಡ್ತಕ್ಕಂಥದ್ದು ಈ ಅಡಿಯಲ್ಲಿ ಬರುತ್ತೆ. ಸೊ ಬಿಸಿ ಸಖಿ ಡಿಜಿಪೇ ಸಖಿ ವೆರಿ ಇಂಪಾರ್ಟೆಂಟ್, ಎಕ್ಸಾಮ್ ಅಲ್ಲಿ ಕೇಳಬಹುದು ಸ್ನೇಹಿತರೆ, ನೋಡ್ಕೊಳ್ಳಿ. ಓಕೆ ಫೈನ್ ಸರ್. ನೋಡಿ ಇವೆಲ್ಲ ಸ್ಕಿಲ್ ಡೆವಲಪ್ಮೆಂಟ್ ಅಡಿಯಲ್ಲಿ ಬರುತ್ತೆ. ಸೊ ಈ ತರ ಹೊಸ ಉಪಕ್ರಮಗಳನ್ನ ರಾಜ್ಯ ಕೌಶಲ ನೀತಿಯಲ್ಲಿ ಸರ್ಕಾರ ಮಾಡ್ಕೊಂಡಿದೆ. ಸೊ ನಾನು ಆಲ್ರೆಡಿ ಸ್ವಲ್ಪ ಹೇಳಿದ್ದೀನಿ ಏನೇನು ಮಾಡ್ಕೊಂಡಿದೆ ಅಂತೇಳಿ. ಅದರ ಅಡಿಯಲ್ಲಿ ಇನ್ನೂ ಒಂದಷ್ಟು ಏನೇನು ಮಾಡ್ಕೊಂಡಿದೆ ಅಂತ ನೋಡೋದಾದ್ರೆ 2032ರ ವೇಳೆ ಕರ್ನಾಟಕ ಒಂದು ಕೌಶಲ್ಯಪೂರ್ಣ ಕಾರ್ಯಪಡೆ $1 trillion ನಾನು ಆಲ್ರೆಡಿ ಹೇಳಿದೆ ನಿಮಗೆ. ಈಗ ಬದಲಾಗ್ತಿರ್ತಕ್ಕಂಥ ಬೇರೆ ಬೇರೆ ರೀತಿಯಾದ ಒಂದು ಟೆಕ್ನಾಲಜಿಗೆ ತಕ್ಕಂತೆ ಮರುಕೌಶಲ್ಯ ಮಾಡ್ತಕ್ಕಂಥದ್ದಾಗಿರ್ಬೋದು, ಅವ್ರಿಗೆ ಕ್ರೆಡಿಟ್ ದುಡ್ಡನ್ನ ಕೊಡ್ತಕ್ಕಂಥದ್ದು, ಅಂದ್ರೆ ಬೇರೆ ಬೇರೆ ವೃತ್ತಿಪರ ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ತಕ್ಕಂಥದ್ದು, ಮತ್ತೆ ಮಹಿಳೆಯರು, ಅಂಗವಿಕಲ ಅಂಚಿನಲ್ಲಿರುವ ಸಮುದಾಯಗಳಿಗೆ ಎಲ್ಲವೂ ಸಾಮಾಜಿಕವಾಗಿ ಸಮಾನತೆ ಇರಬೇಕಲ್ಲ ಅಂತ ತುಂಬಾ ಹಿಂದುಳಿದಿರ್ತಕ್ಕಂಥ ಸೋಷಿಯಲಿ ಬ್ಯಾಕ್ವರ್ಡ್ ಅಂತ ಏನ್ ಕರಿತೀವಿ ಅಂತವ್ರನ್ನ ಮುನ್ನಡೆಗೆ ತಂದು ಅವ್ರಿಗೆ ಒಂದು ಏನೇನ್ ಮಾಡಬೇಕು ಅದಕ್ಕೆ ಗಮನ ಹರಿಸತಕ್ಕಂಥದ್ದು. ಮತ್ತೆ IITಗಳನ್ನ GTCಗಳನ್ನ ಆಧುನೀಕರಣಗೊಳಿಸಿ ಅಲ್ಲಿ ಮೂಲಸೌಕರ್ಯಗಳ ಮಾಡಿ ನಗರಗಳ ಕೌಶಲ್ಯ ಕೇಂದ್ರಗಳಾಗಿ ಮಾಡ್ತಕ್ಕಂಥದ್ದು. ಸೊ ಇವೆಲ್ಲ ಈ ಅಡಿಯಲ್ಲಿ ಬರುತ್ತೆ ಸ್ನೇಹಿತರೆ. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಇಲ್ಲಿ ಇಂಡಸ್ಟ್ರಿ ಲಿಸ್ಟ್ ಕೊಟ್ಟಿದ್ದೀನಿ, ಇಷ್ಟು ನೋಡ್ಕೊಂಡ್ರೆ ಸಾಕು. ಇನ್ನು ಇದು ಬಿಟ್ರೆ ಬಹುಕೌಶಲ್ಯ ಅಭಿವೃದ್ಧಿ ಕೇಂದ್ರಗಳ ಸ್ಥಾಪನೆ ಮಾಡಬೇಕು ಅಂತ ಅನ್ಕೊಂಡಿದ್ರೆ, ಅಂದ್ರೆ ಏನು, ಮಲ್ಟಿ ಸ್ಕಿಲ್ ಡೆವಲಪ್ಮೆಂಟ್ ಸೆಂಟರ್ಸ್ ಗಳನ್ನ ಎಲ್ಲಿ ಸರ್ 3 ತಕ್ಕಲ್, ಕಲಬುರ್ಗಿ, ವರ್ಣಾದಲ್ಲಿ ಸ್ಥಾಪಿಸಲಾಗಿದೆ ಅಂತ ಹೇಳ್ತಾ ಇದ್ದಾರೆ. ಓಕೆ, ವೆರಿ ಇಂಪಾರ್ಟೆಂಟ್ ಇದು. ಕಲಬುರ್ಗಿಲಿ ಏನೇನೋ ನಾವು ಯಾವ ಕಂಪನಿ ಜೊತೆ ಇದನ್ನ ಪಾಲುದಾರರಾಗಿ ಈ ಕೌಶಲ್ಯ ಅಭಿವೃದ್ಧಿ ಅಂದ್ರೆ ಎಲ್ಲ ತರ ಮಲ್ಟಿ ಅಂತ ಅಂದ್ರೆ ಏನು, ಬಿಲ್ಡಿಂಗ್ ಬೇಕಾ ಬಿಲ್ಡಿಂಗು, ಎಲೆಕ್ಟ್ರಿಕಲ್ ಬೇಕಾ ಎಲೆಕ್ಟ್ರಾನಿಕ್ಸ್ ಬೇಕಾ, ರೋಬೋಟಿಕ್ಸ್ ಬೇಕಾ ಆಟೋಮೇಷನ್ ಬೇಕಾ, ಎಲ್ಲ ಎಂಬೆಡೆಡ್ ಸಿಸ್ಟಮ್ ಬೇಕಾ, ಸೈಬರ್ ಸೆಕ್ಯೂರಿಟಿ ಬೇಕಾ, ಡೇಟಾ ಅದೇ ರೀತಿ ಕೊಪ್ಪಳದ ತಕ್ಕಲ್ನಲ್ಲಿ ಮತ್ತೆ ವರುಣಾದಲ್ಲಿ MSDC ವರ್ಣ ಒಂದು ನಬಾರ್ಡ್ ನಿಧಿಯೊಂದಿಗೆ ಬೇರೆ ಬೇರೆ ಸಂಸ್ಥೆಗಳೊಂದಿಗೆ ಸ್ಥಾಪನೆ ಮಾಡಿರ್ತಕ್ಕಂಥ ಅಲ್ಲಿ ಬೇರೆ ಬೇರೆ ಕಂಪನಿಗಳ ಒಂದು ಪಾಲುದಾರರಾಗಿ ಅಲ್ಲಿ ಸ್ಕಿಲ್ ಡೆವಲಪ್ಮೆಂಟ್ ಮಾಡಕ್ಕೆ ಬಹುಕೌಶಲ್ಯ ಅಭಿವೃದ್ಧಿ ಕೇಂದ್ರಗಳನ್ನು ಸ್ಥಾಪನೆ ಮಾಡಿದ್ದಾರೆ. ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಸ್ನೇಹಿತರೆ. ತಕ್ಕಲ್, ಕೊಪ್ಪಳ, ಕಲಬುರ್ಗಿ ಅಂಡ್ ವರ್ಣ ಅಂತ ಐ ಥಿಂಕ್ ಸೊ ಮೈಸೂರು ಅದು ಸರ್. ಸೊ ಇದಿಷ್ಟು ವೆರಿ ಇಂಪಾರ್ಟೆಂಟ್, ನೋಡ್ಕೊಳ್ಳಿ. ಓಕೆ, ಇನ್ನು ಇದು ಬಿಟ್ಟರೆ ಕಾರ್ಮಿಕರ ಬಗ್ಗೆ ಮಾತಾಡ್ತಾರೆ. ಕಾರ್ಮಿಕರು ಅಂದ ತಕ್ಷಣ ಇಲ್ಲಿ ಪೀರಿಯಡಿಕ್ ಲೇಬರ್ ಸರ್ವೆ ನಮ್ಮ ಲೇಬರ್ ಒಂದು ಮಿನಿಸ್ಟ್ರಿ ಅಡಿಯಲ್ಲಿ ಏನ್ ಮಾಡ್ತಾ ಇರ್ತಾರಲ್ಲ, 2-3 ತಿಂಗಳು 2-3 ತಿಂಗಳೆಲ್ಲ ಮಾಡ್ತಾ ಇರ್ತಾರೆ. ಸೊ ಅದನ್ನ ಇಲ್ಲಿ ಮೆನ್ಷನ್ ಮಾಡ್ತಾ ಹೋಗ್ತಾರೆ. ಇಲ್ಲಿ ಏನು ಅಂತಂದ್ರೆ, ನಮ್ಮಲ್ಲಿ ವರ್ಕಿಂಗ್ ಪಾಪ್ಯುಲೇಷನ್ ಅನುಪಾತ ರೇಷಿಯೋ 55.6 ಅಂತ ಹೇಳ್ತಾರೆ. ಅಖಿಲ ಭಾರತದ ಇಂಡಿಯಾದು 52.6, ಅದಕ್ಕಿಂತ ನಮ್ಮ ಕರ್ನಾಟಕ ಸ್ವಲ್ಪ ಜಾಸ್ತಿ ಇದೆ ಅಂತ ಹೇಳ್ತಾರೆ. ವರ್ಕಿಂಗ್ ಪಾಪ್ಯುಲೇಷನ್ ಅಂದ್ರೆ ಏನು, ನಾನು ಇಲ್ಲಿ ಚಾರ್ಟ್ ನ ತೋರಿಸ್ತಾ ಹೋಗ್ತೀನಿ. ಮತ್ತೆ ಹಂಗೆ ಪೀರಿಯಡಿಕ್ ಲೇಬರ್ ಸರ್ವೆ ಆವರ್ತಕ ಕಾರ್ಮಿಕ ಬಲ ಸಮೀಕ್ಷೆ ಪ್ರಕಾರ ನಿರುದ್ಯೋಗ ದರ ಭಾರತದಲ್ಲಿ ಕರ್ನಾಟಕದಲ್ಲಿ 2.8 ಇದೆ, ಭಾರತದಲ್ಲಿ 5.2 ಇದೆ ಅಂತ ಹೇಳ್ತಾರೆ. ಗುಜರಾತ್ ನಂತರ ಕರ್ನಾಟಕ ಅತ್ಯಂತ ಕಡಿಮೆ ನಿರುದ್ಯೋಗ ದರ ಇದೆ ಅಂತ ಹೇಳ್ತಾರೆ. ಹಾಗೆ ನಾವು ಮುಟ್ಟಿನ ರಜೆ ನೀತಿಯನ್ನು ಕೊಟ್ಟಿದ್ದೀವಿ. 12 ದಿನಗಳು ವರ್ಷದಲ್ಲಿ ತಿಂಗಳಿಗೆ ಒಂದರಂತೆ 12ರಿಂದ 18 52 ವರ್ಷಗಳ ವಯಸ್ಸಿನ ಒಂದು ಮಹಿಳೆಯರಿಗೆ ಅಂತ ಹೇಳ್ತಕ್ಕಂಥದ್ದು. ಇಲ್ಲಿ ಲೇಬರ್ ಬಗ್ಗೆ ಮಾತಾಡೋದಾದ್ರೆ ನಾನು ನಿಮ್ಗೆ ಏನ್ ಹೇಳಿದೆ, ಯಾರು ವರ್ಕಿಂಗ್ ಲೇಬರ್ ಅಂದ್ರೆ 15 ವರ್ಷ ಮತ್ತು ಅದಕ್ಕಿಂತ ಮೇಲ್ಪಟ್ಟು. ಓಕೆ, ಇಲ್ಲಿ ಗ್ರಾಮೀಣ ಪ್ರದೇಶದಲ್ಲಿ, ನಗರ ಪ್ರದೇಶದಲ್ಲಿ, ನಗರ ಗ್ರಾಮ ಎರಡು ಮಿಕ್ಸ್ ನೋಡೋದಾದ್ರೆ, ಓಕೆ, ಇಲ್ಲಿ ಲೇಬರ್ ಫೋರ್ಸ್ ಪಾಪ್ಯುಲೇಷನ್ ರೇಷಿಯೋ, ಲೇಬರ್ ಫೋರ್ಸ್ ಪಾಪ್ಯುಲೇಷನ್ ಅಂದ್ರೆ 15 ಅದಕ್ಕಿಂತ ಜಾಸ್ತಿ ಲೇಬರ್ ಫೋರ್ಸ್ ಎಷ್ಟು ಜನ ವರ್ಕಿಂಗ್ ಇದ್ದಾರೆ ಅಂತ. ವರ್ಕಿಂಗ್ ಅಂದ್ರೆ 15ಕ್ಕಿಂತ ಜಾಸ್ತಿ ಇರೋ ಕೆಲಸ ಮಾಡೋರು ಅಂತ. ಎಷ್ಟು % ಇದ್ದಾರೆ ಅಂತ ನೋಡೋದಾದ್ರೆ ಕರ್ನಾಟಕದಲ್ಲಿ ಪುರುಷರು 79, 41.7% ಗ್ರಾಮೀಣದಲ್ಲಿ, ನಗರದಲ್ಲಿ 76 ಅಂಡ್ ಮಹಿಳೆ 29.5.
ಓಕೆ, ಇದು ಟೋಟಲ್, ಇದು ಆವರೇಜ್ ಟೋಟಲ್ ಇದು. ಸೊ ಕಂಪ್ಲೀಟ್ ಟೋಟಲ್ ಅಂತ ತಗೊಂಡಾಗ 57.3. ಅಂದ್ರೆ ಈ ವರ್ಕಿಂಗ್ ಕ್ಯಾಪಿಟಲ್ ನಮ್ಮ ಹತ್ರ ಏನಿದೆ ರಿಸೋರ್ಸಸ್ ಪಾಪ್ಯುಲೇಷನ್ ಬೇರೆ ರಾಜ್ಯಕ್ಕೆ ಹೋಲಿಸ್ಕೊಂಡು ಸ್ವಲ್ಪ ಕಮ್ಮಿನೇ ನೋಡಿ. ಆಂಧ್ರ ಪ್ರದೇಶದಲ್ಲಿ ಜಾಸ್ತಿ ಇದೆ, ಅದು ಬಿಟ್ರೆ ತಮಿಳ್ನಾಡಲ್ಲಿ ಜಾಸ್ತಿ ಇದೆ, ತೆಲಂಗಾಣದಲ್ಲಿ ಜಾಸ್ತಿ ಇದೆ. ಓಕೆ, ಒಂದೆರಡು ಕೇರಳಕ್ಕೆ ಕಂಪೇರ್ ಮಾಡಿದ್ರೆ ನಮ್ದು ಕಮ್ಮಿನೇ. ಅದು ಬಿಟ್ಟು ಬೇರೆದಕ್ಕೆಲ್ಲ ಕಂಪೇರ್ ಮಾಡಿದ್ರೆ ಕಮ್ಮಿ, ಕೇರಳಕ್ಕೆ ಮಾತ್ರ ಜಾಸ್ತಿ ಅಷ್ಟೇ. ಓಕೆ, ಇನ್ನೊಂದು ಇದಕ್ಕೂ ಏನ್ ಡಿಫ್ರೆನ್ಸ್ ವೆರಿ ಇಂಪಾರ್ಟೆಂಟ್ ಅಂದ್ರೆ ಇದು ಎಷ್ಟು ಅವೈಲೇಬಲ್ ಇದ್ದಾರೆ ಅಂತ, ಎಷ್ಟು ಪಾಪ್ಯುಲೇಷನ್ ಇದೆ ಅಂತ. ಇನ್ನೊಂದು ನಿಮಗೆ ವರ್ಕಿಂಗ್ ಪಾಪ್ಯುಲೇಷನ್ ರೇಟ್ ಅಂದ್ರೆ ಇಲ್ಲಿ ಲೇಬರ್ ಫೋರ್ಸ್ ಪಾಪ್ಯುಲೇಷನ್ ವರ್ಕಿಂಗ್ಗೆ ಎಷ್ಟು ಜನ ಇದ್ದಾರೆ ಅಂತ, ಅದ್ರಲ್ಲಿ ಎಷ್ಟು ಜನ ಕೆಲಸ ಮಾಡ್ತಾ ಇದ್ದಾರೆ ಅಂತ ನೋಡಿದಾಗ 55.6% ಅಷ್ಟು ನಮ್ಮ ಯಾವುದು ನಗರ ಮತ್ತು ಗ್ರಾಮೀಣ ಎರಡು ಸೇರಿ ಇಷ್ಟು ಜನ ನಮ್ಮ ರಾಜ್ಯದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಅಂದ್ರೆ ಎಲ್ಲರೂ ಅಷ್ಟು ಮೇಲಿರತಕ್ಕಂಥ ಎಲ್ಲರೂ ಕೆಲಸ ಮಾಡ್ತಾ ಇಲ್ಲ ಅಂತ ಅರ್ಥ ಆಗ್ತಿದೆಯಲ್ಲ. ಅಥವಾ 50% ಮಾತ್ರ ಕೆಲಸ ಮಾಡ್ತಾರೆ, 55% ಮಾತ್ರ ಕೆಲಸ ಮಾಡ್ತಾ ಇದ್ದಾರೆ. ಬೇರೆ ಬೇರೆ ರಾಜ್ಯದ್ದು ಕೂಡ ಕಂಪೇರ್ ಮಾಡಿಕೊಟ್ಟಿದ್ದಾರೆ, ಸುಮ್ಮನೆ ಒಂದ್ಸಲ ಕಣ್ಣಾಡಿಸ್ಕೊಳ್ಳಿ. ಇನ್ನು ಅದು ಬಿಟ್ಟು ಅನ್ಎಂಪ್ಲಾಯ್ಮೆಂಟ್ ರೇಟ್ ನಾನು ಹೇಳಿದೆ ಕರ್ನಾಟಕ 2.8 ಇದೆ ಅಂತ. ಸೊ ನೋಡಿ 2.8 ಕರ್ನಾಟಕ ಇದೆ, ಆಲ್ ಓವರ್ ಇಂಡಿಯಾ ಬಂದ್ರೆ 5.2 ಇದೆ. ಬೇರೆ ಬೇರೆ ರಾಜ್ಯಗಳ ಒಂದು ಅನ್ಎಂಪ್ಲಾಯ್ಮೆಂಟ್ ರೇಟ್ ಕೂಡ ಆವರೇಜ್ ನಗರ ಮತ್ತು ಗ್ರಾಮೀಣ. ನಗರದ ಬೇಕು ಅಂದ್ರೆ ನಗರದ ಸಪರೇಟ್ ಇದೆ, ಗ್ರಾಮೀಣ ಬೇಕಾದ್ರೆ ಗ್ರಾಮೀಣ ಸಪರೇಟ್ ಇದೆ, ಮಹಿಳೆಯರು ಬೇಕಾದ್ರೆ ಮಹಿಳೆಯರು ಸಪರೇಟ್ ಇದೆ, ನೋಡ್ಕೋಬಹುದು. ಓಕೆ, ಒಂದೊಂದ್ಸಲ ಕೇಳ್ತೇನೆ ಇಂಥದ್ದೆಲ್ಲ ಎಕ್ಸಾಮ್ ಅಲ್ಲಿ, KS ಗ್ರೂಪ್ ಬಿ ಈ ತರ ದೊಡ್ಡ ದೊಡ್ಡ ಇದ್ರಲ್ಲೆಲ್ಲ ಇಂಪಾರ್ಟೆಂಟ್ ಆಗುತ್ತೆ ಸ್ನೇಹಿತರೆ. ಮತ್ತೆ ಇದೆಲ್ಲ ನೀವು PSI ಬೇರೆ ಬೇರೆ ಪ್ರಬಂಧಗಳು ಅಲ್ಲೆಲ್ಲ ಕೂಡ ಬರೀಬಹುದು. ಸೊ ಇದಿಷ್ಟು ಪ್ರಮುಖವಾಗಿ ಆ ಒಂದು ಸ್ಕಿಲ್ ಡೆವಲಪ್ಮೆಂಟ್ ಉದ್ಯೋಗ ಕಾರ್ಮಿಕರ ಬಗ್ಗೆ ಇತ್ತು ಸ್ನೇಹಿತರೆ. ಈಗ ನಿಮ್ಗೆ ಅರ್ಥ ಆಯ್ತು ಅನ್ಕೋತೀನಿ ಯಾಕೆ ನಾನು ಸುಸ್ಥಿರ ಅಭಿವೃದ್ಧಿ ಗುರಿಗಳು ಇದ್ರ ನೆಕ್ಸ್ಟ್ ತಗೊಂಡಿದ್ದೀನಿ ಅಂತ. ಯಾಕೆಂತಂದ್ರೆ ನಾವು ಲೇಬರ್ ಪಾರ್ಟಿಸಿಪೇಷನ್ಸ್ ಇಂದ ಹಿಡಿದು ಬಡತನದಿಂದ ಹಿಡಿದು ಮೂಲಸೌಕರ್ಯದಿಂದ ಹಿಡಿದು ಎಲ್ಲ ಕೂಡ ನಾವು ಕಂಪೇರ್ ಮಾಡ್ತಾ ಹೋಗ್ಬೋದು. ಹಾಗಾಗಿ ಫಸ್ಟ್ ಸುಸ್ಥಿರ ಅಭಿವೃದ್ಧಿ ಬಗ್ಗೆನೂ ಕೂಡ ಇದ್ರ ಜೊತೆ ಓದ್ಬಿಟ್ರೆ ಚೆನ್ನಾಗಿರುತ್ತೆ ಅಂತ. ಸೊ ಇನ್ನು ಕರ್ನಾಟಕದ ಗುರಿ ಏನು ನಿಮ್ಗೆ ಗೊತ್ತಿದೆ, 2030ಕ್ಕೆ ನಾವು 17 ಸುಸ್ಥಿರ ಅಭಿವೃದ್ಧಿ ಇದೆ, ಅದರಲ್ಲಿ 16 ಇಂಪಾರ್ಟೆಂಟ್, 17 ಜಸ್ಟ್ ಇಂಪ್ಲಿಮೆಂಟೇಷನ್. ಸೊ ಏನೇನ್ ಗುರಿಗಳಿದೆ ಎಕ್ಸಾಮ್ ಅಲ್ಲಿ ಸಿಂಪಲ್ ಕ್ವಶನ್ಸ್ ಬರ್ತವೆ. ಕೇಳಿದೆ ಮೊನ್ನೆ ಕೂಡ ಕೇಳಿದೆ ಲಾಸ್ಟ್ ಇಯರ್, ಎಷ್ಟು ನಿರ್ದಿಷ್ಟ ಗುರಿಗಳಿವೆ, ಎಷ್ಟು ಸೂಚಕಗಳಿವೆ, ಇವೆಲ್ಲ ಕೇಳ್ತೇನೆ. 17 ಸುಸ್ಥಿರ ಅಭಿವೃದ್ಧಿ ಗುರಿಗಳು, ನಿರ್ದಿಷ್ಟ ಗುರಿಗಳು 169, 232 ಸೂಚಕಗಳನ್ನು ಒಳಗೊಂಡಿರ್ತಕ್ಕಂಥದ್ದು. ಈ ಸುಸ್ಥಿರ ಅಭಿವೃದ್ಧಿ ಗುರಿಗಳನ್ನ ನಾವು ಅಚೀವ್ ಮಾಡಬೇಕು ಅಂದ್ರೆ ಒಬ್ಬರ ಕೈಲೇ ಆಗಲ್ಲ, ಸರ್ಕಾರದಲ್ಲ. ಹಾಗಾಗಿ ಎಲ್ಲರನ್ನೂ ಒಳಗೊಳ್ಳುವಂತೆ ಮಾಡ್ಕೋಬೇಕು. ಅಂದ್ರೆ ಎಲ್ಲರನ್ನೂ ಒಳಗೊಳ್ಳುವುದಂದ್ರೆ ಏನು, ಪಬ್ಲಿಕ್, ಪ್ರೈವೇಟ್ ಅಂಡ್ ಇಂಡಿವಿಜುವಲ್ ಆಲ್ಸೋ, ಇನ್ಕ್ಲೂಡಿಂಗ್ ಸೋಷಿಯಲಿ ಬ್ಯಾಕ್ವರ್ಡ್, ಎಲ್ಲರೂ ಇರಬೇಕಿಲ್ಲಿ. ಓಕೆ, ಹಾಗಾಗಿ ನಮ್ಮ ರಾಷ್ಟ್ರ ಮಟ್ಟದಲ್ಲಿ ಮಹತ್ವಾಕಾಂಕ್ಷಿ ಜಿಲ್ಲೆಗಳ ಕಾರ್ಯಕ್ರಮ ಏನಿದೆ, ಓಕೆ, ಆಸ್ಪಿರೇಷನಲ್ ಡಿಸ್ಟ್ರಿಕ್ಟ್, ಆಸ್ಪಿರೇಷನಲ್ ಬ್ಲಾಕ್, ಈ ತರದೆಲ್ಲ ನಮಗೆ ಸುಸ್ಥಿರ ಅಭಿವೃದ್ಧಿಗಳನ್ನ ಮೈಂಟೈನ್ ಮಾಡಕ್ಕೆ ನಮಗೆ ತುಂಬಾ ಹೆಲ್ಪ್ ಮಾಡುತ್ತೆ. ಇನ್ನು ಇದ್ರ ಬಗ್ಗೆ ನೋಡ್ತಾ ಹೋದ್ರೆ ಏನಿದೆ ಟಾರ್ಗೆಟ್ಸ್ಗಳು ಯಾವ ತರ ಅಂತ ನೋಡಿದ್ರೆ 2030 ಅಂತ್ಯಕ್ಕೆ ಕೇವಲ 4 ವರ್ಷ ಬಾಕಿ ಇದೆ. 2026 ನಾವು ಜಸ್ಟ್ 17% ರಷ್ಟು ಮಾತ್ರ ಸುಸ್ಥಿರ ಅಭಿವೃದ್ಧಿ ಗುರಿಗಳು ಸರಿಯಾಗಿದೆ. ಇನ್ನು ಮಿಕ್ಕಿದ್ದು ನಾವು ಅಚೀವ್ ಮಾಡಬೇಕು 4 ವರ್ಷದಲ್ಲಿ. ಓಕೆ, ಹಾಗಾಗಿ ಭಾರತ ಏನಿದೆ ಈ ಸುಸ್ಥಿರ ಅಭಿವೃದ್ಧಿ ಗುರಿಗಳನ್ನ ದೃಷ್ಟಿಕೋನದಲ್ಲಿ ಇಟ್ಕೊಂಡು ನಮ್ಮ ವಿಕಸಿತ ಭಾರತವನ್ನು ಕೂಡ ಜಾರಿಗೆ ತಂದಿದೆ. ಇದರಲ್ಲಿ ವಿಕಸಿತ ಭಾರತ ಕೂಡ ಇದೆ. ಅಂದ್ರೆ ನೀವು ಹವಾಮಾನಕ್ಕೆ ಸಂಬಂಧಪಟ್ಟಂತೆ, ಬಡತನ, ಆರ್ಥಿಕತೆಗೆ ಸಂಬಂಧಪಟ್ಟಂತೆ ಎಲ್ಲ ಕೂಡ ಅಲ್ವಾ. ವಿಕಸಿತ ಭಾರತ ಅಂದ್ರೆ ಏನು, 2047 ಅಷ್ಟರಲ್ಲಿ ನಮ್ದು, ಯಾಕಂದ್ರೆ 100 ವರ್ಷ ಆಗಿತ್ತು ಸ್ವತಂತ್ರ, ಅಷ್ಟರಲ್ಲಿ ನಾವು ಅಭಿವೃದ್ಧಿ ಹೊಂದಿದ ರಾಷ್ಟ್ರ ಆಗ್ಬೇಕು, ವಿಕಸಿತ ಭಾರತವಾಗಬೇಕು, ನಾವು ಅಭಿವೃದ್ಧಿ ಹೊಂದಿದ ರಾಷ್ಟ್ರ ಆಗ್ಬೇಕು. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಸ್ನೇಹಿತರೆ. ಓಕೆ, ಅರ್ಥ ಆಗ್ತಿದೆಯಲ್ಲ. ಸೊ ಹಾಗಾಗಿ ಎಲ್ಲರನ್ನೂ ಒಳಗೊಳ್ಬೇಕು, ಸಮುದಾಯಗಳು, ನಾಗರಿಕ ಸಮಾಜ, ಖಾಸಗಿ ವಲಯ ಎಲ್ಲರೂ ಭಾಗವಹಿಸಿಕೊಂಡು ಒಂದು ಸುಸ್ಥಿರ ಅಭಿವೃದ್ಧಿಗಳನ್ನು ಅಚೀವ್ ಮಾಡಬೇಕು ಅಂತ ಹೇಳಿ. ಇನ್ನು ಸುಸ್ಥಿರ ಅಭಿವೃದ್ಧಿಗಳ ಬಗ್ಗೆ ಮಾತಾಡಿದ್ರೆ ನಾನು ಹೇಳಿದ ಲಕ್ಷಣಗಳು, ಸೂಚಕಗಳು, ಇವಾಗ ರಾಷ್ಟ್ರೀಯ ಸೂಚಕಗಳು ಎಷ್ಟಿದೆ ಕೇಳಬಹುದು. 2030 ಅದರ ಗುರಿ ನಿಮಗೆ ಇಲ್ಲಿ ಕಾಣಿಸ್ತಿಲ್ಲ ಅಂದ್ರೆ ನಾನು ಇಂಗ್ಲಿಷಲ್ಲಿ ತಗೊಂಡಿದ್ದೀನಿ ನೋಡ್ಕೊಳ್ಳಿ. ಟಾರ್ಗೆಟ್ಸ್, ಗ್ಲೋಬಲ್ ಇಂಡಿಕೇಟರ್, ನ್ಯಾಷನಲ್ ಇಂಡಿಕೇಟರ್ಸ್, ಮೆಂಬರ್ ಕಂಟ್ರೀಸ್ ಎಷ್ಟಿದೆ. ಓಕೆ, ಇಲ್ಲಿ ಯಾವ ಗೋಲ್ಸ್ ಇದೆ ನಿಮ್ಗೆ ಕಾಣಿಸ್ತಾ ಅಲ್ವಾ. ಇಲ್ಲಿ ಸ್ವಲ್ಪ ದೊಡ್ಡದಾಗಬೇಕು ಅಂದ್ರೆ ಕನ್ನಡದಲ್ಲಿ ಇಲ್ಲಿ ದೊಡ್ಡದಾಗಿ ತಗೊಂಡಿದ್ದೀನಿ ನೋಡ್ಕೊಳ್ಳಿ, ಯಾವ್ದು 16 ಅಂತ. ಇಲ್ಲಿ ಇದು ಏನ್ ಹೇಳುತ್ತೆ ಅನ್ನೋದ್ರ ಬಗ್ಗೆ ಡಿಸ್ಕಸ್ ಮಾಡಕ್ಕೋಲ್ಲ. ಬಡತನ ನಿರ್ಮೂಲನ ಅಂದ್ರೆ ಏನು, ಡೆಫಿನಿಷನ್ ಎಲ್ಲಿ ಹೇಳಕ್ ಹೋಗಲ್ಲ. ಕರ್ನಾಟಕ ಸರ್ಕಾರ ಇದನ್ನ ಅಚೀವ್ ಮಾಡಕ್ಕೆ, ಯಾಕೆ ನಾವು ಕರ್ನಾಟಕದ ಎಕನಾಮಿಕ್ ಸರ್ವೆ ಓದ್ತಾ ಇರೋದು, ಈ ಒಂದು ಗೋಲ್ಸ್ ಗಳನ್ನ ಅಚೀವ್ ಮಾಡಕ್ಕೆ ಕರ್ನಾಟಕ ಸರ್ಕಾರ ಏನ್ ಮಾಡಬೇಕು ಅಂತ ಅನ್ಕೊಂಡಿದೆ ಅನ್ನೋದ್ರ ಬಗ್ಗೆ ಡಿಸ್ಕಸ್ ಮಾಡ್ಬೇಕಾಗತ್ತೆ ಇಲ್ಲಿ. ಓಕೆ, ಇದನ್ನ ಬೇಕು ಅಂದ್ರೆ ಬೇಕಾದ್ರೆ ಸುಸ್ಥಿರ ಅಭಿವೃದ್ಧಿ ಸಪರೇಟ್ ಒಂದು ಚಾಪ್ಟರ್ ಮಾಡೋಣ, ಸಸ್ಟೈನಬಲ್ ಗೋಲ್ಗೆ. ಇಲ್ಲಿ ಕರ್ನಾಟಕ ಸರ್ಕಾರ ಈ 17 ಗುರಿಗಳು ಅಂದ್ರೆ ಮುಖ್ಯವಾಗಿ 16 ಗುರಿಗಳನ್ನ, 17 ಗುರಿ ಮುಟ್ಟಲು ಸಹಭಾಗಿತ್ವ ಅಂತ ಅಷ್ಟೇ. 16 ಗುರಿಗಳನ್ನ ನಾವು ಅಚೀವ್ ಮಾಡಬೇಕು ಅಂದ್ರೆ ಏನೇನ್ ಮಾಡಬೇಕು, ಬಡತನ ನಿರ್ಮೂಲನೆ ಮಾಡಕ್ಕೆ ಏನೇನ್ ಮಾಡಬೇಕು ಅದನ್ನ ಲಿಸ್ಟ್ ಮಾಡ್ತಾ ಹೋಗ್ತೀನಿ. ಸೊ ಬಡತನ ನಿರ್ಮೂಲನೆ ಆಗ್ಬೇಕಂದ್ರೆ ಏನು, ನಮ್ಮ ಬಡತನ ಬಹು ಆಯಾಮ ಸೂಚಕಗಳನ್ನ ಇಟ್ಕೊಂಡು ಅದರಲ್ಲಿ ಏನೇನ್ ಇಂಡಿಕೇಟರ್ ಕೊಟ್ಟಿದ್ದಾರೆ ಅದನ್ನ ನಾವು ಟ್ರ್ಯಾಕ್ ಮಾಡ್ಕೊಂಡು ಎಲ್ಲೆಲ್ಲಿ ನಾವು ಬ್ಯಾಕ್ವರ್ಡ್ ಇದೀವಿ, ಓಕೆ, ಸೊ ಅದನ್ನ ಅಚೀವ್ ಮಾಡ್ಕೊತಾ ಹೋದ್ರೆ ನಾವು ಬಡತನ ನಿರ್ಮೂಲನೆ ಮಾಡಕ್ಕೆ ಈಸಿ ಆಗುತ್ತೆ. ಸೊ ಅದನ್ನ ನಾವು ಫಾಲೋ ಮಾಡ್ತೀವಿ ಅಂತ ಈ ಸರ್ವೆ ಹೇಳುತ್ತೆ. ಮತ್ತೆ ಎರಡನೇದು ಸುಸ್ಥಿರ ಅಭಿವೃದ್ಧಿ ಗುರಿ ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ 2 ಹಸಿವು ಮುಕ್ತದ ಬಗ್ಗೆ ಮಾತಾಡುತ್ತೆ. ಸೊ ಹಸಿವು ಮುಕ್ತ ಮಾಡಬೇಕು ಅಂದ್ರೆ ಏನು, ಉತ್ಪಾದನೆಗಳನ್ನ ಹೆಚ್ಚಿಸಬೇಕು, ಪೌಷ್ಟಿಕಾಂಶಗಳು ಸಿಗಬೇಕು.
ಹಾಗಾಗಿ ಸಮಗ್ರ ಕೃಷಿ ವ್ಯವಸ್ಥೆಯನ್ನ ತರಬೇಕು, ಸುಸ್ಥಿರ ಕೃಷಿಯ ನಾವು ತಗೊಂಡ್ಬರ್ಬೇಕು. ಜೊತೆಗೆ ಹೆಚ್ಚು ಇಳುವರಿ ಕೊಡಬೇಕು ಅಂದ್ರೆ ರೈತ ಉತ್ಪಾದಕ ಸಂಸ್ಥೆಗಳ ಮೂಲಕ ಹೆಚ್ಚು ನಾವು ಕೃಷಿಗಳನ್ನ ಇಳುವರಿ ಬರಂಗೆ ಉತ್ಪಾದಕತೆಯನ್ನು ಸುಧಾರಿಸಬೇಕನ್ನ ನಾವು ನೋಡ್ಕೋಬೇಕಾಗತ್ತೆ. ಇದನ್ನ ನಾವು ಮಾಡ್ತೀವಿ ಅಂತ ಹೇಳ್ತಾ ಇದೆ. ಮತ್ತೆ ಇನ್ನೊಂದು ಸುಸ್ಥಿರ ಅಭಿವೃದ್ಧಿ 3 ಉತ್ತಮ ಆರೋಗ್ಯ ಮತ್ತು ಯೋಗಕ್ಷೇಮ. ಇದನ್ನ ಅಚೀವ್ ಮಾಡಬೇಕು ಅಂದ್ರೆ ಏನ್ ಮಾಡ್ಬೇಕು? ಉತ್ತಮ ಆರೋಗ್ಯ ಅಂದ್ರೇನು? ಫಸ್ಟ್ ನಾವು ಕಾನ್ಸಂಟ್ರೇಟ್ ಮಾಡ್ಬೇಕಾಗಿರೋದು ತಾಯಂದರ ಮರಣ ಕಮ್ಮಿ ಆಗ್ಬೇಕು, ಹದಿಹರೆಯದ ಮಕ್ಕಳ ಮರಣ ಕಮ್ಮಿ ಆಗ್ಬೇಕು. ಸೊ ತಾಯಿ ಮರಣ ಪ್ರಮಾಣ ಕಡಿಮೆ ಮಾಡಬೇಕು. ಬೇರೆ ಬೇರೆ ಪೋರ್ಟಲ್ಗಳನ್ನ ತಂದೀವಿ, ಬೇರೆ ಬೇರೆ ಸ್ಕೀಮ್ಗಳನ್ನ ತಗೊಂಡು ಅಂಗನವಾಡಿ ಮುಖಾಂತರ ಅವ್ರಿಗೆ ಏನೇನು ಫೆಸಿಲಿಟಿ ಕೊಡಬೇಕು ಅದನ್ನು ಮಾಡ್ತೀವಿ. ಅದ್ರವರೆಗೆ ಗಮನ ಹರಿಸಬೇಕಾಗತ್ತೆ ಇನ್ನೂ ಹೆಚ್ಚಾಗಿ ಅಂತ ಹೇಳುತ್ತೆ. ಮತ್ತೆ ಈ ಪೌಷ್ಟಿಕಾಂಶಗಳನ್ನು ಕೂಡ ಅವ್ರಿಗೆ ಸಿಗಬೇಕು ಮೆಟರ್ನಲ್ ಟೈಮಲ್ಲಿ. ಹಾಗಾಗಿ ಅದಕ್ಕೆ ಡಿಜಿಟಲೈಸ್ ಟ್ರ್ಯಾಕಿಂಗ್ ವ್ಯವಸ್ಥೆನ ತರಬೇಕು, ಅದನ್ನ ಮೌಲ್ಯಮಾಪನ ರಿವ್ಯೂ ಮಾಡ್ತಾ ಇರಬೇಕು, ಟ್ರಾನ್ಸ್ಪರೆನ್ಸಿ ಇರಬೇಕು. ಅವಾಗ ನಾವು ಇದನ್ನ ಅಚೀವ್ ಮಾಡಕ್ ಸಾಧ್ಯ ಅಂತ ಹೇಳುತ್ತೆ. ಮತ್ತೆ ಗುಣಮಟ್ಟದ ಶಿಕ್ಷಣ ಹೆಂಗೆ ಅಚೀವ್ ಮಾಡ್ತೀವಿ? ಒಂದು ಮಾಧ್ಯಮಿಕ ಶಿಕ್ಷಣ ಹಂತದಲ್ಲಿ ಮತ್ತು ಉನ್ನತ ಶಿಕ್ಷಣ ಹಂತದಲ್ಲಿ ಎರಡರಲ್ಲೂ ಕೂಡ ನಾವು ಪಾರ್ಟಿಸಿಪೇಷನ್ ಅಂದ್ರೆ ಒಂದು ಗ್ರಾಸ್ ಎನ್ವೈರನ್ಮೆಂಟ್ ರೇಷಿಯೋ ಅಂತ ಏನ್ ಕರಿತೀವಿ ಅದಿರಬೇಕು ಒಂದ್ ಕಡೆ. ಮತ್ತೆ ಗುಣಮಟ್ಟದ ಶಿಕ್ಷಣ ಜಾಸ್ತಿ ಆಗ್ಬೇಕು ಅಂದ್ರೇನು? ಅವ್ರ ವೃತ್ತಿಪರ ತರಬೇತಿಗಳನ್ನ ಕೊಡಬೇಕು, ಜಾಬ್ ಓರಿಯೆಂಟೆಡ್ ಕೋರ್ಸ್ ತರಬೇತಿಗಳನ್ನ ಕೊಡಬೇಕು. ಹಾಗಾಗಿ ಇಲ್ಲಿ ಕಾರ್ಪೊರೇಟ್ಸ್ ಗಳು ಇದೆಯಲ್ಲ ಅವ್ರಿಗೂ ಸೋಷಿಯಲ್ ರೆಸ್ಪಾನ್ಸ್ CSR ಅಂತ ಏನ್ ಕರಿತೀವಿ ಅವರ ಕೊಡುಗೆ ಕೂಡ ಇಲ್ಲಿ ಇಂಪಾರ್ಟೆಂಟ್ ಆಗುತ್ತೆ, ಅವ್ರಿಗೂ ಕೂಡ ಉತ್ತೇಜನ ಮಾಡ್ತೀವಿ ಅಂತ. ಸೊ ಈ ಒಂದು ಮಾಡಿ ನಾವು ಇದನ್ನ ಅಚೀವ್ ಮಾಡ್ಬೋದು ಅಂತ ಇಲ್ಲಿ ಸರ್ವೆಲಿ ಹೇಳ್ತಾ ಇದೆ. ಮತ್ತೆ ಲಿಂಗ ಅಸಮಾನತೆನ ಅಚೀವ್ ಮಾಡ್ಬೇಕು ಅಂದ್ರೆ ಏನ್ ಮಾಡ್ಬೇಕು? ಮೊದಲು ಮಹಿಳೆಯರಿಗೆ ಹೆಚ್ಚು ಸುರಕ್ಷತೆ ಕೊಡಬೇಕು. ಓಕೆ, ಮಹಿಳಾ ಪೊಲೀಸ್ ಠಾಣೆಗಳ ಸಂಖ್ಯೆ, ಅವರ ಮೇಲಿನ ಅಪರಾಧ ಕಮ್ಮಿ ಮಾಡಬೇಕು, ಸೂಕ್ಷ್ಮ CCTV ಕ್ಯಾಮೆರಾಗಳನ್ನ ತರಬೇಕು, ಮಹಿಳೆಯರಿಗೆ ಹೆಚ್ಚು ಕೆಲಸ ಸಿಗಬೇಕು ಅಂದ್ರೆ ಮುಂದೆಲೆ ಬರಬೇಕು ಅಂದ್ರೆ ಈಕ್ವಲ್ ಆಪರ್ಚುನಿಟೀಸ್ ಮತ್ತೆ ತರಬೇತಿಗಳನ್ನ ಕೊಡಬೇಕು. ಸೊ ಎಲ್ಲವನ್ನ ಇದರಲ್ಲಿ ಮಾಡೋದ್ರಿಂದ ನಾವು ಲಿಂಗ ಸಮಾಜನ ಕಾಣಬಹುದು ಅಂತ ಈ ಸರ್ವೆ ಹೇಳ್ತಾ ಇದೆ. ನೋಡಿ, ಇವೆಲ್ಲ ಹೆಂಗ್ ಅಚೀವ್ ಮಾಡಬೇಕು ಅಂತ ಕರ್ನಾಟಕದ ಪ್ರಕಾರ, ಸರ್ಕಾರದ ಪ್ರಕಾರ ಮಾಡ್ತೀವಿ ಅನ್ನೋದ್ರ ಬಗ್ಗೆ ಇಲ್ಲಿ ಲಿಸ್ಟ್ ಕೊಡ್ತಾ ಇರೋದು ನಾನು ನಿಮಗೆ. ಶುದ್ಧ ನೀರು ಮತ್ತು ನೈರ್ಮಲ್ಯ. ಶುದ್ಧ ನೀರು ಬೇಕು ಅಂದ್ರೆ ಅಂತರ್ಜಲ ಚೆನ್ನಾಗಿರಬೇಕು, ನಮಗೆ ನೈರ್ಮಲ್ಯ ಶುಚಿತ್ವ ಕಾಪಾಡ್ಕೋಬೇಕು. ಶಾಲಾ ಕಾಲೇಜು ಸಾರ್ವಜನಿಕಗಳಲ್ಲಿ ಹುಡುಗಿಯರಿಗೆ ಸಪರೇಟ್ ಆಗಿರ್ತಕ್ಕಂಥ ಶೌಚಾಲಯ ಕೊಡೋದು, ಶುಚಿತ್ವ ಕಾಪಾಡ್ಕೊಳ್ತಕ್ಕಂಥದ್ದು, ಒಳ್ಳೊಳ್ಳೆ ಆಡಳಿತ ಕಾನೂನು ಕ್ರಮಗಳನ್ನ ಜರುಗಿಸ್ತಕ್ಕಂಥದ್ದು. ಈ ರೀತಿ ಮಾಡೋದ್ರಿಂದ ನಾವು ಶುದ್ಧ ನೀರನ್ನು ಇಟ್ಕೋಬಹುದು, ನೀರು ಪೋಲಾಗದಂತೆ ತಡೆಯಬಹುದು ಅಂತ ಹೇಳುತ್ತೆ. ಇನ್ನು ಶುದ್ಧ ಶಕ್ತಿ ಬಗ್ಗೆ ಮಾತಾಡಿದ್ರೆ ಎಲ್ಲ ಎಸ್ಕಾಂಗಳು ತಮ್ಮ ವಿತರಣಾ ಮೂಲಸೌಕರ್ಯ ಸಂಘಟಿತ ರೀತಿಯಲ್ಲಿ ಬಲಪಡಿಸ್ಕೋಬೇಕಾಗತ್ತೆ ಅಂತ. ಜೊತೆಗೆ ಇಲ್ಲಿ ಇನ್ನೊಂದು ಪಾಯಿಂಟ್ ಆಡ್ ಮಾಡ್ಬೋದು, ಏನು ಅಂತಂದ್ರೆ ನಾವು ರಿನ್ಯೂವಬಲ್ ಎನರ್ಜಿ ಏನಿದೆಯಲ್ಲ ಅದರಲ್ಲಿ ಕಾರ್ಬನ್ ಎಮಿಷನ್ ನ ಬಿಟ್ಟು ರಿನ್ಯೂವಬಲ್ ಎನರ್ಜಿನ ನವೀಕರಿಸಬಹುದು ಇಂಧನಗಳ ಹೆಚ್ಚಿಗೆ ನಾವು ಕಾನ್ಸಂಟ್ರೇಟ್ ಮಾಡಬೇಕಾಗತ್ತೆ, ಅದ್ರ ಬಗ್ಗೆ ಹೇಳುತ್ತೆ. ಮತ್ತೆ ಇನ್ನು 8ನೇ ಗುರಿ ಬಂದು ಗೌರವಯುತ ಕೆಲಸ ಮತ್ತು ಆರ್ಥಿಕ ಬೆಳವಣಿಗೆ. ಓಕೆ, ಇನ್ನು ಗೌರವಯುತ ಕೆಲಸ ಆರ್ಥಿಕ ಬೆಳವಣಿಗೆ ಅಂದ್ರೆ ಈಗಿರ್ತಕ್ಕಂಥ ಕೆಲಸದ ಜೊತೆಗೆ ಬೇರೆ ಬೇರೆ ರೀತಿಯಾದ ಒಂದು ಕ್ಷೇತ್ರಗಳನ್ನ ನಾವು ಇನ್ಕಮ್ ಜನರೇಷನ್ ಮಾಡಕ್ಕೆ, ಈಗ ಕೃಷಿಗಳಲ್ಲಿ ನೋಡೋದಾದ್ರೆ ಟೂರಿಸಂ ಅಗ್ರಿಕಲ್ಚರ್ ಅಂತ ಮಾಡ್ಬೋದು, ಪ್ರವಾಸೋದ್ಯಮ ಕ್ಷೇತ್ರಗಳ ಬೆಳವಣಿಗೆ ಮಾಡ್ಬೋದು, ಸೊ ನಿರ್ದಿಷ್ಟ ಕೈಗಾರಿಕೆಗಳನ್ನ ಸ್ಥಾಪನೆ ಮಾಡ್ಬೋದು. ಸೊ ಈ ತರ ಎಲ್ಲ ಮಾಡೋದ್ರಿಂದ ಅಚೀವ್ ಮಾಡ್ಬೋದು ಅಂತ. ಮತ್ತೆ 9ನೇ ಗುರಿ ಉದ್ಯಮ ಆವಿಷ್ಕಾರ ಮತ್ತು ಮೂಲಸೌಕರ್ಯ. ಓಕೆ, ಇನ್ನೋವೇಷನ್, ಎಂಟರ್ಪ್ರಿನರ್ಶಿಪ್ ಅಂಡ್ ಇನ್ಫ್ರಾಸ್ಟ್ರಕ್ಚರ್ ಅಂತ ಕರಿತೀವಿ. ಸೊ ಗ್ರಾಮೀಣ ಪ್ರದೇಶಗಳಲ್ಲಿ ನಿವ್ವಳ ಸಂಪರ್ಕವನ್ನು ಸದುಪಯೋಗಿಸ್ಕೊಳ್ಳೋದು, ಆರ್ಥಿಕ ಚಟುವಟಿಕೆಗಳನ್ನು ಉತ್ತೇಜಿಸತಕ್ಕಂಥದ್ದು. ಓಕೆ, ಮೆಟ್ರೋ ಸಾರಿಗೆ, ಬೈಸಿಕಲ್ ಈ ತರದನ್ನ ಕಡಿಮೆ ಒಂದು ದೂರದೊಳಗೆ ಮಾಡೋದು. ಇವೆಲ್ಲ ಮಾಡಿದ್ರೆ ಮೂಲಸೌಕರ್ಯ ಜಾಸ್ತಿ ಆಗುತ್ತೆ. ಓಕೆ, ಮತ್ತೆ ಸಾರ್ವಜನಿಕ ಸಾರಿಗೆ ವ್ಯವಸ್ಥೆಗಳನ್ನ ಜಾರಿಗೆ ತರಬೇಕು ಒಂದ್ ಕಡೆ ಮೂಲಸೌಕರ್ಯಕ್ಕೆ. ಮತ್ತೆ ಹೊಸ ಹೊಸ ರೀತಿಯಾದ ಒಂದು ಚಟುವಟಿಕೆಗಳನ್ನ, ಹೊಸ ಹೊಸ ಒಂದು ಸ್ಟಾರ್ಟ್ಅಪ್ ಗಳನ್ನ ತರೋದ್ರಿಂದ ಇನೋವೇಷನ್ ಮುಖಾಂತರ ಉದ್ಯಮಗಳನ್ನು ಸೃಷ್ಟಿ ಮಾಡಬಹುದು. ಸೊ ಇವನ್ನೆಲ್ಲ ಕೂಡ ನಾವು ಕೈಗೊಳ್ಬೇಕು, ಆವಾಗ ನಾವು ಅಚೀವ್ ಮಾಡಕ್ ಸಾಧ್ಯ ಅಂತ ಸರ್ವೆ ಹೇಳುತ್ತೆ. ಅಸಮಾನತೆ ಹೇಳಕ್ಕೆ ಅಂದ್ರೆ ಪ್ರಾದೇಶಿಕ ಅಸಮಾನತೆ ಒಂದ್ ಕಡೆ ಆದ್ರೆ, ಇನ್ನೊಂದು ಸಾಮಾಜಿಕ ಅಸಮಾನತೆ ಅಂತ ಏನ್ ಕರೆದಿ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಹಿಂದುಳಿದ ವರ್ಗ, ಅಲ್ಪಸಂಖ್ಯಾತ ಇಂತರ ಒಂದು ಏಳಿಗೆಗಳಿಗೆ ಜಾಸ್ತಿ ಒತ್ತು ಕೊಡ್ಬೇಕಾಗತ್ತೆ. ಗಿರಿಜನಗಳನ್ನ ನಾವು ಹೆಚ್ಚು ಮುಂದೆ ತರಬೇಕಾಗತ್ತೆ, ಅದಕ್ಕೆ ಒಂದಷ್ಟು ಯೋಜನೆಗಳನ್ನ ಮಾಡ್ಬೇಕಾಗತ್ತೆ ಅಂತ. ಇನ್ನು ಸುಸ್ಥಿರ ನಗರ ಮತ್ತು ಸಮುದಾಯಗಳು, ನಗರಗಳನ್ನ ಸುಸ್ಥಿರ ಮಾಡಬೇಕು, ವೆರಿ ಇಂಪಾರ್ಟೆಂಟ್. ಎಸ್ಪೆಷಲಿ ಕೊಳೆಗೇರಿಗಳು ಮತ್ತೆ ಸ್ಲಮ್ ಅಂತ ಏನ್ ಕೇಳ್ತೀವಿ ಅದನ್ನೆಲ್ಲ ವಸತಿಗಳನ್ನ ತರೋದು, ಕೈಗೆಟ್ಟು ಮನೆಗಳನ್ನ ಕಟ್ಟಿಸ್ಕೊಳ್ಳೋದು, ಶಿಥಿಲವಾಗಿರ್ತಕ್ಕಂಥ ಪುನರ್ನಿರ್ಮಾಣ ಮಾಡ್ಕೊಡ್ತಕ್ಕಂಥದ್ದು, ಪ್ರೈವೇಟ್ ಜೊತೆ ಒಂದು ಪಾರ್ಟಿಸಿಪೇಷನ್ ಮುಖಾಂತರ ಸುಸ್ಥಿರ ನಗರವನ್ನ ಬಿಲ್ಡ್ ಮಾಡ್ತಕ್ಕಂಥದ್ದು. ಸೊ ಇದನ್ನ ಮಾಡೋದ್ರಿಂದ ನಾವು ಸುಸ್ಥಿರ ನಗರ ಸಮುದಾಯಗಳನ್ನ ಕಟ್ಬೋದು ಅಂತ. ಇನ್ನು 12ನೇದು ಬಂದ್ರೆ ಜವಾಬ್ದಾರಿಯುತ ಬಳಕೆ ಮತ್ತು ಉತ್ಪಾದನೆ. ನೀವೇನೇ ಮಾಡಿದ್ರು ಸಂಪನ್ಮೂಲಗಳು ಮುಂದಿನ ಒಂದು ಪೀಳಿಗೆಗೆ ಇರಬೇಕು. ಹಾಗಾಗಿ ಜವಾಬ್ದಾರಿಯಾಗಿ, ಸುಸ್ಥಿರವಾಗಿ, ಸಸ್ಟೈನಬಲ್ ಆಗಿ ಈ ಸಂಪನ್ಮೂಲ ಬಳಕೆ ಆಗ್ಬೇಕು ನಮ್ಗೆ. ಓಕೆ, ತುಂಬಾ ಜಾಸ್ತಿ ನಾವು ಗ್ರಿಡ್ ತೋರಿಸಬಾರ್ದು ಅಂತ. ಇನ್ನು ಹವಾಮಾನದ ಬಗ್ಗೆ ಕ್ರಮ. ಇನ್ನು ಹವಾಮಾನದ ಬಗ್ಗೆ ನಾನು ಆಲ್ರೆಡಿ ವಿದ್ಯುತ್ತಲ್ಲೇ ಹೇಳಿದ್ದೀನಿ, ಅದನ್ನ ಇಲ್ಲಿ ಮಾಡ್ಕೋಬೇಕಾಗತ್ತೆ. ಇನ್ನು ಜಲದ ಜೀವರಾಶಿ, ಜಲವನ್ನು ಕಾಪಾಡಬೇಕಲ್ವಾ, ಜಲವನ್ನು ಕಾಪಾಡಬೇಕು, ಅಲ್ಲಿರ್ತಕ್ಕಂಥ ಮೀನು ಅದನ್ನು ಕೂಡ ಕಾಪಾಡಬೇಕು. ಅದಕ್ಕೆ ಸಂಬಂಧಪಟ್ಟಂತ ಹವಾಮಾನ ಸಂಬಂಧಿತ ಅಂಶಗಳು ಅವ್ರಿಗೆ ಹೇಳ್ತಕ್ಕಂಥದ್ದು,
ಹಾನಿಗೆ ಪರಿಹಾರ ಕೊಡ್ತಕ್ಕಂಥದ್ದು. ಸೊ ಇವೆಲ್ಲ ಕೂಡ ಮಾಡೋದು. ಭೂಮಿಯ ಮೇಲಿನ ಜೀವರಾಶಿ, ಒಂದು ಜಲದ ಮೇಲಿಂದ ಆಯ್ತು, ಈಗ ಭೂಮಿಯ ಮೇಲಿಂದ. ಭೂಮಿ ಮೇಲೆ ಅಂದ್ರೆ ಏನು? ಸಸ್ಯ ವರ್ಗ ಇದೆ, ಪ್ರಾಣಿ ವರ್ಗ ಇದೆ, ಗಿಡಗಳನ್ನ ನೆಡಿ, ಓಕೆ, ಬೇರೆ ಬೇರೆವಾದ ಪ್ರಾದೇಶಿಕ ಅರಣ್ಯಗಳನ್ನ ನೆಡಿ, ಬೇರೆ ಬೇರೆ ನಮ್ಮ MG ನರೇಗಾ ಅಡಿಯಲ್ಲಿ ಅಂತ ಮಾಡೋದ್ರಿಂದ ನಾವು ಇದನ್ನ ಅಚೀವ್ ಮಾಡ್ಬೋದು ಅಂತ ಈ ಸರ್ವೆ ಹೇಳ್ತಾ ಇದೆ. ಇನ್ನು 16ನೇದು ಶಾಂತಿ, ನ್ಯಾಯ ಮತ್ತು ಸದೃಢ ಸಂಸ್ಥೆಗಳು. ಶಾಂತಿ ನ್ಯಾಯ ಇರಬೇಕು ಅಂದ್ರೆ ನ್ಯಾಯಾಲಯ ಮತ್ತೆ ಪೊಲೀಸ್ ಇವೆಲ್ಲ ಜಾಸ್ತಿ ಇರಬೇಕು. ಜನಸಂಖ್ಯೆಗೆ ತಕ್ಕಂತೆ ಪೊಲೀಸ್ಗಳನ್ನ ಹೆಚ್ಚು ಭರ್ತಿ ಮಾಡ್ಕೋಬೇಕಾಗತ್ತೆ, ಅದನ್ನು ಮಾಡ್ಕೋತೀವಿ ಅಂತ ಹೇಳ್ತಾ ಇದೆ. ಲೋಕಾಯುಕ್ತರ ಸಂಖ್ಯೆಗಳನ್ನ ಹೆಚ್ಚೋದ್ರಿಂದ ಸ್ವಾಯತ್ತತೆ, ಸದೃಢ ಸಂಸ್ಥೆಗಳನ್ನ ಬಲಪಡಿಸಿದಂಗಾಗತ್ತೆ. ಮತ್ತೆ ಮಾನವ ಹಕ್ಕುಗಳು, ಮಹಿಳೆಯರು, ಹೆಣ್ಣು ಮಕ್ಕಳ ಸುರಕ್ಷತೆ, ಭದ್ರತೆ, ಸ್ವಯಂ ಸೇವಾ ಗುಂಪುಗಳ ರಕ್ಷಣೆ ಇವುಗಳನ್ನೆಲ್ಲ ಮಾಡೋದ್ರಿಂದ ಶಾಂತಿ, ನ್ಯಾಯ ಮತ್ತು ಸದೃಢ ಸಂಸ್ಥೆಗಳನ್ನು ನಾವು ಕಾಪಾಡ್ಕೋಬಹುದು. ಹಾಗಾಗಿ ಇದೆಲ್ಲ ಮಾಡೋದ್ರಿಂದ ನಾವು 2030 ಒಳಗೆ ನಾವು ಈ 16 SDG ಗೋಲ್ಸ್ ನ 17 16 ಅಚೀವ್ ಮಾಡಬಹುದು. 17 ಇಸ್ ನಾಟ್ ಮಚ್ ಇಂಪಾರ್ಟೆಂಟ್. ಓಕೆ, ಸೊ ಇದನ್ನ ಮಾಡಕ್ಕೆ 2030 ಕಾರ್ಯಗೋಚರ ರಾಜ್ಯ ಏನ್ ಮಾಡುತ್ತೆ ಅಂತ ನಾನು ನಿಮ್ಗೆ ಹೇಳ್ದೆ. ಈಗ ಇವೆಲ್ಲ ಮಾಡ್ಬೇಕು ಅಂತ ಅನ್ಕೊಂಡಿದೆ, ಇನ್ನು ಅಚೀವ್ ಮಾಡ್ಬೇಕಾದ್ರೆ ರಾಜ್ಯ ಏನ್ ಮಾಡುತ್ತೆ ಅದು ಇಂಪಾರ್ಟೆಂಟ್ ಅಲ್ವಾ. ಹಂಗಾಗಿ ರಾಜ್ಯ ಏನ್ ಮಾಡ್ತಾ ಇದೆ ಅಂತಂದ್ರೆ ಇದಕ್ಕೆಲ್ಲ ಒಂದು ಸಮಿತಿಗಳನ್ನ ಮಾಡ್ತಾ ಇದೆ. ಏನ್ ಮಾಡ್ತಾ ಇದೆ? ಒಂದು ಮೇಲ್ವಿಚಾರಣೆ ಮಾಡಲು ಗುರಿ ಸಮಿತಿಗಳು, ಟಾರ್ಗೆಟ್ ಕಮಿಟಿ ಅಂತ, ಉಸ್ತುವಾರಿ ಸಮಿತಿಗಳು, ರಾಜ್ಯ ಚಾಲನಾ ಸಮಿತಿಗಳನ್ನು ರಚನೆ ಮಾಡಿದೆ. ಜೊತೆಗೆ ಮೈಸೂರಿನ ಆಡಳಿತ ತರಬೇತಿ ಸಂಸ್ಥೆಯಲ್ಲಿ ಸುಸ್ಥಿರ ಅಭಿವೃದ್ಧಿ ಕೇಂದ್ರವನ್ನು ಸ್ಥಾಪಿಸುವ ಮೂಲಕ ಕರ್ನಾಟಕ ರಾಜ್ಯ ಸುಸ್ಥಿರ ಅಭಿವೃದ್ಧಿ ಗುರುಗಳ ಬಗ್ಗೆ ಜಾಗೃತಿ ಮೂಡಿಸಲು ಶ್ರಮ ವಹಿಸ್ತಾ ಇದೆ. ಮತ್ತೆ ಇದನ್ನ ಹೆಂಗ್ ಮಾಡೋದು ಅಂದ್ರೆ ನಮ್ಮ ನೀತಿ ಆಯೋಗ ಒಂದಿದೆ, ನಿಮ್ಗೆ ಗೊತ್ತಿದೆ, SDG ಇಂಡೆಕ್ಸ್ ಅಂತಾನೆ ತರುತ್ತೆ. ಒಟ್ಟು ಈಗ 4 ಆವೃತ್ತಿಗಳು ತಂದಿದೆ ಆಲ್ರೆಡಿ. ನಾವು ನೋಡೋದಾದ್ರೆ ನಾವು ಎಲ್ಲ ಆವೃತ್ತಿಯಲ್ಲೂ ನಾವು ಸ್ವಲ್ಪ ರ್ಯಾಂಕು ಚೆನ್ನಾಗಿ ಬಂದಿದೀವಿ, 5ನೇ ಶ್ರೇಯಾಂಕವನ್ನು ಪಡ್ಕೊಂಡಿದೀವಿ ಅಂತ ಈ ಒಂದು ಹೇಳುತ್ತೆ. ಎಸ್ಪೆಷಲಿ ಬಡತನ ನಿರ್ಮೂಲನೆ, ಆರೋಗ್ಯ, ನೀರು, ಆರ್ಥಿಕ ಬೆಳವಣಿಗೆ, ಹವಾಮಾನ ರಕ್ಷಣೆ, ಅಸಮಾನತೆ, ಸುಸ್ಥಿರ ನಗರಗಳು, ಜಲಚರ ಜೀವನ, ಭೂಮಿಯ ಮೇಲಿನ ಜೀವನ, ಇದರಲ್ಲೆಲ್ಲ ಒಳ್ಳೆ ರ್ಯಾಂಕ್ ಪಡ್ಕೊಂಡಿದೀವಿ. ಆದಾಗ್ಯೂ ಶಿಕ್ಷಣ, ಲಿಂಗ ಸಮಾನತೆ, ಮೌಲ್ಯ ಸಾರಿಗೆ, ಹಸಿವು ಇದ್ರಲ್ಲಿ ಸ್ವಲ್ಪ ಹಿಂದೆ ಇದೀವಿ. ಅದನ್ನ ನಾವು ಮುಂದೆ ಜಾಸ್ತಿ ಅದಕ್ಕೆ ಕಾನ್ಸಂಟ್ರೇಟ್ ಮಾಡಬೇಕು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಇದನ್ನ ಅಚೀವ್ ಮಾಡ್ಬೇಕಲ್ಲ, ಏನೇನ್ ಮಾಡ್ತಾ ಇದ್ದಾರೆ ಹಾಗಾದ್ರೆ ಅಂತ ನೋಡೋದಾದ್ರೆ ಇಲ್ಲಿ ಮುಂದೆ ನಾನು ತೋರಿಸ್ತೀನಿ. ಐ ವಿಲ್ ಶೋ ಯು ಇಲ್ಲಿ ಏನೇನೋ ಮಾಡ್ಕೊಂಡಿದ್ದಾರೆ ಅಂತ. ಅದಕ್ಕಿಂತ ಮುಂಚೆ SDG ಗೋಲ್ ಬಗ್ಗೆ ನಾನು ಮಾತಾಡ್ತಾ ಇದ್ದೆ. ಅದಕ್ಕೆ SDG ಗೋಲ್ ಬಗ್ಗೆ ನೋಡೋದಾದ್ರೆ ಈ 16 SDG ಗೋಲ್ಗೆ ಎಷ್ಟು ದುಡ್ಡು ಸರ್ಕಾರ ವಿನಿಯೋಗಿಸಿದೆ ಅಂತ. ಓಕೆ, ಇದೇನು ಅಷ್ಟು ಇಂಪಾರ್ಟೆಂಟ್ ಅಲ್ಲ. ಬಟ್ ನಮ್ಮ ಕರ್ನಾಟಕ ಆಲ್ ಇಂಡಿಯಾ ಕಂಪೇರ್ ಮಾಡಿದ್ರೆ ಈ ಎಲ್ಲ ಒಂದು SDG ಗೋಲ್ಗಳಲ್ಲಿ ಎಷ್ಟು ರ್ಯಾಂಕ್ ತಗೊಂಡಿದೆ ಅಂದ್ರೆ 75 ಅಂತ ಇಲ್ಲಿ ನೋಡಿ. SDG 1 ನಾವು 2018 ಮೊದಲನೇ ಒಂದು SDG ಗೋಲ್ ಇಂಡೆಕ್ಸ್ 1, ಇದು 2ನೇ ಆವೃತ್ತಿ, ಇದು 3, ಇದು 4 ಲೇಟೆಸ್ಟ್ 2023-24. ಇದರಲ್ಲಿ ಒಂದೊಂದು SDG ಗೋಲಲ್ಲಿ ಕರ್ನಾಟಕ ಯಾವ ಒಂದು ರ್ಯಾಂಕ್ ಇದೆ, ಇಂಡಿಯಾದಲ್ಲಿ ಯಾವ್ದಿದೆ ಅಂತ ಕಂಪಾರಿಸನ್ ಕೊಟ್ಟಿದ್ದು. ನಮ್ಗೆ ಅದು ಬೇಡ, ನಮ್ಗೆ ಟೋಟಲ್ ಬೇಕಾಗುತ್ತೆ. ಓವರ್ ಆಲ್ ಅಂತ ತಗೊಂಡಾಗ 2018 ವರ್ಷನ್ ಆಫ್ SDG ಇಂಡೆಕ್ಸ್ ನೀತಿ ಆಯೋಗದಲ್ಲಿ 64 ಕರ್ನಾಟಕ ಇದ್ರೆ, ಆಲ್ ಇಂಡಿಯಾ 57 ಇತ್ತು, 66 ಇತ್ತು, ಆಮೇಲೆ 2021 72 ಆಯ್ತು, ಈಗ 75ನೇ ರ್ಯಾಂಕ್ ಅಲ್ಲಿ ಇದೀವಿ ನಾವು. ಓಕೆ, ಇದನ್ನ ಇಲ್ಲಿ ಹೇಳ್ತಾ ಇದೆ. ಸೊ ಈ ರ್ಯಾಂಕ್ಸ್ ನ ನೋಡ್ಕೊಳ್ಳಿ, ಕಂಟಿನ್ಯೂಸ್ಲಿ ರ್ಯಾಂಕ್ ಇಂಪ್ರೂವ್ಮೆಂಟ್ ಆಗಿದೆ, ಅದು ಇಲ್ಲಿ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಇದನ್ನ ನೋಡ್ಕೊಳ್ಳಿ, ಎಕ್ಸಾಮ್ ಅಲ್ಲಿ ಕೇಳ್ತಾನೆ ಸ್ನೇಹಿತರೆ. ಇನ್ನು ಇದು ಬಿಟ್ರೆ ನಮ್ಮ ಒಂದು ರ್ಯಾಂಕು ನಮ್ಮ 2000 ಈಗ ಲಾಸ್ಟ್ 2021 ಇದೆ, ಆಮೇಲೆ 23-24 ಇವೆರಡು ಕಂಪೇರ್ ಮಾಡಿದಾಗ ಬೇರೆ ರಾಜ್ಯಗಳ ಜೊತೆ ನಮ್ದು ಎಷ್ಟಿದೆ ಅಂತ ಕಂಪೇರ್ ಮಾಡಿ ನೋಡ್ಬೋದು. 2020-21 ನಾವು 3ನೇ ರ್ಯಾಂಕ್ ಇದ್ವಿ, ಈಗ 5ನೇ ರ್ಯಾಂಕ್ ಇದೀವಿ, ಅಂದ್ರೆ ನಾವು ಡಿಕ್ರೀಸ್ ಆಗಿದೀವಿ. ಎಸ್, ಅಂಕ ಇನ್ಕ್ರೀಸ್ ಆಗಿರ್ಬೋದು, ಬಟ್ ಇಲ್ಲಿ ರ್ಯಾಂಕ್ಗಳು ಡಿಕ್ರೀಸ್ ಆಗ್ತಾ ಹೋಗ್ತಾ ಇದೆ. ಓಕೆ, ರ್ಯಾಂಕ್ ಡಿಕ್ರೀಸ್ ಆಗಿದೆ. ಯಾವ್ದು ಫಸ್ಟ್ ಇದೆ? ಕೇರಳ ಫಸ್ಟ್ ಇದೆ. ಫಸ್ಟ್ ಇರೋದು ಕೇರಳ. ಸೆಕೆಂಡ್ ಯಾವ್ದಿದೆ ನೋಡಿ ಬೇಕಾರೆ, ಸೆಕೆಂಡ್ ನೋಡಿ ಇಲ್ಲಿ, ಸೆಕೆಂಡ್ ಜಮ್ಮು ಕಾಶ್ಮೀರ ಇದೆ. ಓಕೆ, ಪುದುಚೇರಿ ಇದೆ, ಜಮ್ಮು ಕಾಶ್ಮೀರ ಪುದುಚೇರಿ ಸೆಕೆಂಡ್ ಇದೆ. 3ನೇ ಯಾವ್ದಿದೆ? 3ನೇ ಅಂಡಮಾನ್ ನಿಕೋಬಾರ್ ಇದೆ. 4ನೇ ದದರನ್ ದಿಯುನ್ ನಗರ ಹಾವೇರಿ ಇದೆ. ಇದು ಕೇಂದ್ರಾಡಳಿತ ಪ್ರದೇಶ ಅಲ್ವಾ. ನಾವು ರಾಜ್ಯಗಳು ನೋಡೋಣ. ಇಲ್ಲಿ 4ನೇ ಸಿಕ್ಕಿಂ ಇದೆ. ಓಕೆ, 2ನೇದು ಯಾವ್ದಿದೆ ಸರ್? 2ನೇದಲ್ಲಿ ಕಾಣಿಸ್ತಲ್ವಲ್ಲ. ಓಕೆ, ನೋ ಪ್ರಾಬ್ಲಮ್. ನಮ್ಮ ಕರ್ನಾಟಕದ ಮಾತ್ರ ಕಾನ್ಸಂಟ್ರೇಟ್ ಮಾಡಿ ಇಲ್ಲಿ ಎಷ್ಟಿದೆ ಅಂತ. ಮೊದಲು ಜಾಸ್ತಿ ಇದ್ವಿ ರ್ಯಾಂಕ್, ಕಮ್ಮಿ ಇದ್ವಿ, ಈಗ ಕಮ್ಮಿ ಜಾಸ್ತಿ ಆಗಿದೆ ರ್ಯಾಂಕು, ಬಟ್ ಅಂಕಗಳು ಜಾಸ್ತಿ ಆಗಿದೆ, ರ್ಯಾಂಕ್ ಕಮ್ಮಿ ಆಗಿದೆ. ಬಿಕಾಸ್ ಯಾಕೆ ಹಿಂಗಾಯ್ತು ಅಂದ್ರೆ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ನಾವು ಕಾನ್ಸಂಟ್ರೇಟ್ ಮಾಡೋದು ಕಮ್ಮಿ ಆಗಿದೆ ಅನ್ನೋದು. ಓಕೆ, ಇಲ್ಲಿ ನಾನು ತೋರಿಸೋನಲ್ಲ ನಿಮಗೆ, ಈ ಒಂದು ಏರಿಯಾ ನಾವು ಕಾನ್ಸಂಟ್ರೇಟ್ ಮಾಡಬೇಕಾಗಿತ್ತು. ಇನ್ನು ಇವನ್ನೆಲ್ಲ ಅಚೀವ್ ಮಾಡಕ್ಕೆ ಸುಸ್ಥಿರ ಅಭಿವೃದ್ಧಿ ಗುರಿಗಳನ್ನ ಸರ್ಕಾರ ಯಾವ ಯೋಜನೆಗಳನ್ನ ಕೈಗೊಂಡಿದೆ, ಈಗ ಏನ್ ಮಾಡಬೇಕು ಅಂತ ಹೇಳ್ತು. ಓಕೆ, ಯಾವ್ದಾದನ್ನ ಫಾಲೋ ಮಾಡಬೇಕು ಅಂತ ಹೇಳ್ತು, ಏನೇನ ನಾವು ಟಾರ್ಗೆಟ್ ಇಟ್ಕೊಂಡಿದೀವಿ ಅಂತ ಹೇಳ್ತು. ಇದನ್ನ ಅಚೀವ್ ಮಾಡಬೇಕು ಅಂದ್ರೆ ಈಗ ಏನೇನು ಗುರಿಗಳನ್ನ ಯೋಜನೆಗಳನ್ನ ತರಬೇಕು ಅಂತ. ಖಾಸಗಿ ವಲಯದಲ್ಲಿ ಎನ್ವೈರನ್ಮೆಂಟ್, ಸೋಷಿಯಲ್ ಮತ್ತೆ ಗವರ್ನೆನ್ಸ್ ಇದನ್ನ ನಾವು ತರಬೇಕಾಗುತ್ತೆ, ಖಾಸಗಿ ವಲಯದಲ್ಲಿ ತರಬೇಕಾಗತ್ತೆ. ಮತ್ತೆ ರಾಜ್ಯದ ಒಟ್ಟು ಆಂತರಿಕ ಉತ್ಪನ್ನಗಳಲ್ಲಿ ನಾವು ಸುಸ್ಥಿರ ಅಭಿವೃದ್ಧಿಗೆ ಜೋಡಣೆ ಮಾಡಬೇಕು. ಅವಾಗ GDP ಜೊತೆ ಜೋಡಣೆ ಮಾಡಿದಾಗ ಅದಕ್ಕೆ ನಾವು ಹೆಚ್ಚು ಬಜೆಟ್ಗಳನ್ನ ಕೊಡ್ಬೋದು, ಹೆಚ್ಚು ನಾವು ಇದು ಮಾಡ್ಬೋದಾಗ ನಾವು ಅದನ್ನು ಕೂಡ ಮುಂದೆ ತಗೊಂಡು ಹೋಗ್ಬೋದು ಅಂತ.
ಮತ್ತೆ ಕಾರ್ಪೊರೇಟ್ ಸಾಮಾಜಿಕ ಹೊಣೆಗಾರಿಕೆ ನಿಧಿಗಳನ್ನು ಕ್ರೋಢೀಕರಣ ಮಾಡಿ ಅದರಿಂದ ದುಡ್ಡುಗಳನ್ನು ತಂದು ಗ್ರಾಮ ಪಂಚಾಯತ್ ತಾಲೂಕುಗಳಲ್ಲೂ ಕೂಡ ಅಭಿವೃದ್ಧಿಗಳನ್ನು ತಗೋಬಹುದು. ಮತ್ತೆ ಸಂಪನ್ಮೂಲ ಕ್ರೋಢೀಕರಣಕ್ಕಾಗಿ ಸುಸ್ಥಿರ ಅಭಿವೃದ್ಧಿ ಗುರುಗಳ ಬಾಂಡ್ಗಳನ್ನು ತರದಾಗಿರ್ಬೋದು. ಓಕೆ, ದುಡ್ಡು ಬೇಕಲ್ವಾ ಸರ್, ಅದಕ್ಕೆ ಸಸ್ಟೈನಬಲ್ ಗೋಲ್ ಬಾಂಡ್ಗಳನ್ನ ಮುನ್ಸಿಪಾಲಿಟಿ ಮುಖಾಂತರನೋ ಸರ್ಕಾರದ ಮುಖಾಂತರನೋ ಅಲ್ಲಿನ ಒಂದು ಇದ್ರ ಮುಖಾಂತರ ಜಾರಿಗೆ ತರದಾಗಿರ್ಬೋದು. ಇದನ್ನ ಸುಸ್ಥಿರ ಅಭಿವೃದ್ಧಿ ಗುರುಗಳನ್ನು ಸಾಧಿಸಲು ಬೇಕಾದ ಉಪಕ್ರಮಗಳು ಏನು ಅಂದ್ರೆ ಭಾಗಿದಾರರೊಂದಿಗೆ ಸಮಾಲೋಚನೆ, ಜನಪ್ರತಿನಿಧಿಗಳಾಗಿರ್ಬೋದು, NGOಗಳಾಗಿರ್ಬೋದು ಪ್ರೈವೇಟ್ ಅಲ್ಲಿ, ಮತ್ತೆ ಕಾರ್ಪೊರೇಟ್ಗಳಾಗಿರ್ಬೋದು, ಅದ್ರ ಜೊತೆ ಸಮಾಲೋಚನೆ ಮಾಡಿ ಈ ಎಲ್ಲ ಕಾರ್ಯಕ್ರಮವನ್ನ ನಾವು ಹಮ್ಮಿಕೋಬೇಕಾಗತ್ತೆ. ಮತ್ತೆ ಸಾರ್ವಜನಿಕರ ಜಾಗೃತಿ ಇಸ್ ವೆರಿ ಇಂಪಾರ್ಟೆಂಟ್. ಯಾಕಂದ್ರೆ ಪ್ರತಿಯೊಬ್ಬ ಇಂಡಿವಿಜುವಲ್ ಪಾರ್ಟಿಸಿಪೇಷನ್ ಮಾಡ್ಬೇಕಾಗತ್ತೆ, ಅವ್ರಿಗೂ ಜಾಗೃತಿ ಮೂಡಿಸ್ಬೇಕಾಗತ್ತೆ, ಅವ್ರಿಗೂ ಹೇಳ್ಬೇಕಾಗತ್ತೆ ಏನೇನು ಮಾಡಬೇಕು, ಏನ್ ಮಾಡಬೇಕು, ಯಾವ್ದನ್ನ ಮಿತವಾಗಿ ಯೂಸ್ ಮಾಡಬೇಕು, ಯಾವ್ದಕ್ಕೆ ನಾವು ಒತ್ತು ಕೊಡಬೇಕು ಅಂತ ಹೇಳಿ. ಓಕೆ, ಸೊ ಇಲ್ಲೆಲ್ಲ ಕೊಡ್ತಾ ಹೋಗ್ತಾನೆ. ಮತ್ತೆ ಇದನ್ನ ಟ್ರ್ಯಾಕ್ ಮಾಡಬೇಕು, ಆನ್ಲೈನ್ ಅಲ್ಲಿ ಅದನ್ನ ರಿವ್ಯೂ ಮಾಡಬೇಕು, ಇವೆಲ್ಲ ಮಾಡಬೇಕು ಅಂದ್ರೆ STD ಡ್ಯಾಶ್ ಬೋರ್ಡ್ಗಳ ಅಭಿವೃದ್ಧಿ ಆಗ್ಬೇಕಾಗತ್ತೆ. ಅದು ಬಾಟಮ್ ಇಂದ ಆಗ್ಬೇಕಾಗತ್ತೆ. ಆನ್ಲೈನ್ ಮುಖಾಂತರ ರಾಜ್ಯ ಜಿಲ್ಲೆ ಬ್ಲಾಕ್ಗಳ ಮುಖಾಂತರ ಕೂಡ ಅದನ್ನ ಡ್ಯಾಶ್ ಬೋರ್ಡ್ಗಳನ್ನ ಅಭಿವೃದ್ಧಿ ಮಾಡಿಸ್ಬೇಕಾಗತ್ತೆ. ಸೊ ಇವೆಲ್ಲ ಕೂಡ ಮಾಡೋದ್ರಿಂದ ನಾವು ಇದನ್ನ ಅಚೀವ್ ಮಾಡಬಹುದು ಅಂತ ನಮ್ಮ ಎಕನಾಮಿಕ್ಸ್ ಅಲ್ಲಿ ಸರ್ಕಾರ ಹೇಳ್ತಾ ಇದೆ ಸ್ನೇಹಿತರೆ. ಇಷ್ಟು ಪ್ರಮುಖವಾದ ಡಿಸ್ಕಸ್ ಮಾಡಿದ್ದೀನಿ ನಿಮಗೆ. ಈ ಚಾಪ್ಟರ್ 2 ಇದೆಯಲ್ಲ, ದಿಸ್ 2 ಚಾಪ್ಟರ್ಸ್ ವೆರಿ ಇಂಪಾರ್ಟೆಂಟ್. ಹಾಗಾಗಿ ಇದನ್ನು ಒಟ್ಟಿಗೆ ತಗೊಂಡಿದ್ದೀನಿ. ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆಗಿರೋ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವೆಲ್ಲ ಎಕ್ಸಾಮ್ಸ್ಗಳಿಗೆ ನಿಮಗೆ ಬರ್ತವೆ. ನಮ್ಮ ಟೆಲಿಗ್ರಾಮ್, ಇನ್ಸ್ಟಾಗ್ರಾಮ್ ಫಾಲೋ ಮಾಡ್ಕೊಳ್ಳಿ. ಪ್ಲೇ ಲಿಸ್ಟ್ ಲಿಂಕ್ ಕೊಟ್ಟಿರ್ತೀನಿ. ಪ್ರೀವಿಯಸ್ ವಿಡಿಯೋಸ್, ಬಡ್ಜೆಟ್, ಎಕನಾಮಿಕ್ ಸರ್ವೆ, ಕರ್ನಾಟಕದ್ದು, ಈ ಭಾರತದ ಎಲ್ಲ ಸಿಗುತ್ತೆ. ನೆಕ್ಸ್ಟ್ ವಿಡಿಯೋದಲ್ಲಿ ಪುನಃ ಸಿಗ್ತೀನಿ. ನಮಸ್ಕಾರ, ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್ ಸ್ನೇಹಿತರೆ.